ಅರ್ಜುನ ಕೃಷ್ಣನ ವಿಶ್ವರೂಪವನ್ನು ಕಂಡ ಒಂದು ವಿಸ್ಮಯದಿಂದ ಆಡಿದ ಮಾತುಗಳು. ಅದು ವಿಸ್ಮಯದ ಉದ್ಗಾರ. ಆ ಮಾತುಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಒಂದು 8-9 ಶ್ಲೋಕಗಳಿವೆ ಅವನು ಹೇಳಿರತಕ್ಕಂಥ. ಪ್ರಾಯ ಅರ್ಜುನನ ಎಲ್ಲ ಮಾತುಗಳನ್ನು ನಾವು ಈ ಬಾರಿ ನೋಡ್ಲಿಕ್ಕೆ ಆಗುತ್ತೋ ಇಲ್ವೋ, ಯಾಕೆಂದರೆ ಈ ಬಾರಿ ಗೀತಾ ಈ ಪ್ರವಚನದ ಮಂಗಳ ನಾಳೆ, ನಾಡಿದ್ದು ಬೇರೆ ಕಾರ್ಯಕ್ರಮ ಈಗ ಹೇಳಿದ್ರಲ್ಲ, ನಾಡಿದ್ದು ಪರಿಮಹರ್ಷಿಗಳವರು ಬರ್ತಾರೆ. ಅವತ್ತು ನಾನು ಇರ್ತೀನಿ, ಸಭೆಯಲ್ಲಿ ಇರ್ತೀನಿ. ಆದರೆ ಆವತ್ತು ಗೀತೆ ಬಗ್ಗೆ ಮಾತನಾಡಲಿಕ್ಕೆ ಆಗೋದು ಕಷ್ಟ. ಅವರು ಸ್ವಾಮಿಗಳವರ ಪ್ರವಚನ ಇದೆ, ಆಶೀರ್ವಚನ ಇದೆ. ಆಮೇಲೆ ಅವರ ಪರ್ಯಾಯ ಅಲ್ಲಿ ಚಾತುರ್ಮಾಸ್ಯ ಇಲ್ಲಿ ಕೂಡುವುದರ ನಿಮಿತ್ತ ಅವರ ಬಗ್ಗೆ ಒಂದು ಸಭೆ, ಆ ಚಾತುರ್ಮಾಸ್ಯದ ನಿಮಿತ್ತ ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಸಭೆ. ಅದರಲ್ಲಿ ಅತಿಥಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಸ್ವಾಗತ ಭಾಷಣ ಮಾಡುವವರಿದ್ದಾರೆ, ಧನ್ಯವಾದ ಭಾಷಣ ಮಾಡುವವರಿದ್ದಾರೆ. ಎಲ್ಲ ಆಗುವಾಗ ಮತ್ತೆ ಗೀತೆಯ ಬಗ್ಗೆ ಹೆಚ್ಚು ಆವತ್ತು ಪ್ರಾಯ ಆಗೋಲ್ಲ. ಹಾಗಾಗಿ ನಾಳೆನೇ ನಾವು ಗೀತೆಯ ಈ ಬಾರಿಯ ಪ್ರವಚನವನ್ನು ನಾಳೆ ಮಂಗಳ ಮಾಡಿಬಿಟ್ರೆ ನಾಡ್ದಿನ ಕಾರ್ಯಕ್ರಮದಲ್ಲಿ ಅವರಿಗೂ ಟೆನ್ಷನ್ ಇಲ್ಲ, ನಮಗೂ ಟೆನ್ಷನ್ ಇಲ್ಲ. ಇಲ್ಲದಿದ್ದರೆ ಅವ್ರದ್ದು ಯಾವಾಗ ಕಾರ್ಯಕ್ರಮ ಮುಗಿಯುತ್ತೆ ಅಂತ ನಮಗೆ ಟೆನ್ಷನ್, ಇವ್ರದ್ದು ಕಾರ್ಯಕ್ರಮ ಉಂಟಲ್ಲ ನಮ್ದು ಮುಗಿಬೇಕಲ್ಲ ಅಂತ ಅವರಿಗೆ ಟೆನ್ಷನ್. ಹಾಗಾಗಿ ಏನು ಇಬ್ಬರಿಗೂ ಟೆನ್ಷನ್ ಇಲ್ಲದೆ ನಾವು ನಾಳೆ ಗೀತೆ ಮುಗೀತು, ಅದರಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮದು ಟೆನ್ಷನ್ ಅಲ್ಲ ಅಟೆನ್ಷನ್ ಅಂತ ಹೇಳಿಬಿಟ್ರೆ ರಗಳೆ ಇಲ್ಲದೆ ನಡೆಯುತ್ತೆ ಕಾರ್ಯಕ್ರಮ. ಹಾಗಾಗಿ ಇವತ್ತು ನಾಳೆ 2 ದಿವಸದಲ್ಲಿ ಅರ್ಜುನನ ಅನಿಸಿಕೆಗಳ ಕೆಲವು ಮುಖಗಳನ್ನು ನಾವು ನೋಡ್ತೇವೆ, ಪೂರ ಆಗೋಲ್ಲ. ನಾವು ನಿನ್ನೆ ನೋಡಿದಂಥ ಅದರಲ್ಲಿ ಬಂದಿರತಕ್ಕಂಥದ್ದು ಬರೇ ದೇವಗಣ ಪ್ರವಿಷ್ಟರನ್ನು ಹೇಳ್ತಾನೆ. ಯಕ್ಷ ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಘಾಹ, ಅಸುರರು ಕೂಡ ದೇವಗಣ ಪ್ರವಿಷ್ಟರು. ಇದು ಗಮನಿಸಬೇಕಾದ ಅಂಶ. ನಿನ್ನೆ ಇದನ್ನೆಲ್ಲ ಹೇಳಿದ್ದೆ ನಾನು. ಆಮೇಲೆ ಇನ್ನೊಂದು ಮುಖದಿಂದ ನೋಡ್ತಾನೆ, ಇನ್ನೊಂದು ಆಸ್ಪೆಕ್ಟ್ ಕಾಣ್ತಾ ಇದೆ ಅವನಿಗೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹು ಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಳಂ ದೃಷ್ಟ್ವಾ ಲೋಕಾಹ ಪ್ರವ್ಯಥಿತಾಹ ತಥಾಹಂ ಅಂತ ಹೇಳ್ತಾನೆ. ರೂಪಂ ಮಹತ್ತೆ, ಭಾರೀ ರೂಪ, ಇಡೀ ವಿಶ್ವವನ್ನು ತುಂಬಿರತಕ್ಕಂಥ ರೂಪ. ಅದು ಹೇಗಿದೆ ಅಂದರೆ, ರೂಪಂ ಮಹತ್ತು ಅಂತ ಯಾಕೆ ಹೇಳ್ತಾನೆ ಗೊತ್ತಾ? ನಾನಾ ವಿಧವಾದ ರೂಪಗಳನ್ನು ಕಂಡಿದ್ದಾನೆ. ಈಗ ಅವನು ಒಬ್ಬೊಬ್ಬ ವ್ಯಕ್ತಿಯ ಒಳಗೂ ಒಂದೊಂದು ರೂಪದಿಂದ ಭಗವಂತ ಕಂಡಿದ್ದಾನೆ. ಅಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟೊಂದು ಒಳಗೂ ಅಂತರ್ಯಾಮಿ ಆಗಿರ್ತಕ್ಕ ಭಗವಂತನ ರೂಪ ಕಾಣ್ತಾ ಇದೆ. ಒಂಥರ ಭಗವಂತ ಒಳಗೆ ಇದ್ದಾನೆ, ನಮಗೆ ಹೊರಗೆ ಇದ್ದದ್ದು ಕಾಣುತ್ತೆ, ಒಳಗೆ ಇದ್ದದ್ದು ಕಾಣೋಲ್ಲ. ಅರ್ಜುನನಿಗೆ ಭಗವಂತ ಒಂಥರ ಎಕ್ಸ್ರೇ ಐ ಕೊಟ್ಟುಬಿಟ್ಟ, ಒಳಗಿದ್ದದ್ದೆಲ್ಲ ಕಾಣಿಸ್ಲ, ಹೊರಗಿದ್ದದ್ದು ಏನು ಕಾಣೋಲ್ಲ. ಹೊರಗೆ ಇದ್ದಂತಹ ಈ ದೇಹ ಕಾಣಲಿಲ್ಲ, ಒಳಗಿರ್ತಕ್ಕ ಭಗವಂತ ಕಂಡ ಅಂತರ್ಯಾಮಿ. ಇದು ಒಂದು ದರ್ಶನ. ಅದು ಅಲ್ಲಿ ಎಷ್ಟು 18 ಅಕ್ಷೋಹಿಣಿ ರೂಪ ಕಂಡಿದೆ ಭಗವಂತ, ಅದು ಬೇರೆ. ಇದು ರೂಪ ಮಹತ್ತೆ, ಅದು ಭೂಮ್ಯಾಕಾಶಗಳನ್ನು ವ್ಯಾಪಿಸಿ ನಿಂತಹ ರೂಪ ಇನ್ನೊಂದು. ಆ ರೂಪದ ಒಂದು ವಿಶೇಷ ಹೇಳ್ತಾನೆ. ಬಹು ವಕ್ತ್ರ ನೇತ್ರಂ ಮಹಾಬಾಹೋ ಬಹು ಬಾಹೂರುಪಾದಂ. ಬರೀ ಈ ವಿಷಯ ಹಿಂದೆ ಅನೇಕ ವಕ್ತ್ರನಯನ ಅಂತ ಹೇಳಿದ್ದಾನೆ. ಅನೇಕ ವಕ್ತ್ರನಯನ ಅಂತ ಹೇಳಿಯಾಗಿದೆ. ಕಣ್ಣು ಬಾಯಿ ಅನೇಕ, ಅನಂತ ಬಾಹು ಅಂತ ಹೇಳಿಯಾಗಿದೆ. ಇಲ್ಲಿ ಪುನಃ ಬಹು ವಕ್ತ್ರ ನೇತ್ರ ಅಂತ ಹೇಳ್ತಾನಲ್ಲ, ಇಲ್ಲಿ ಬೇರೆ ಒಂದು ಉದ್ದೇಶ ಇದೆ. ಒಂದೊಂದು ಸಂಗತಿಯನ್ನು ಇನ್ನೊಮ್ಮೆ ಹೇಳುವಾಗ ಬೇರೆ ಒಂದು ಆಸ್ಪೆಕ್ಟ್ ಅನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಜುನ ಹೇಳ್ತಾನೆ. ಅದನ್ನು ಗಮನಿಸಿದರೆ ನಮಗೂ ಕಾಣುತ್ತೆ. ಭಗವಂತನ ಭೂವ್ಯೋಮಗಳನ್ನು ತುಂಬಿರತಕ್ಕಂಥ ಮಹಾರೂಪ. ಆ ರೂಪ ಹೇಗಿದೆ ಅಂದರೆ ಬಹು ವಕ್ತ್ರ ನೇತ್ರಂ. ಆ ರೂಪಕ್ಕೆ ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಆಮೇಲೆ ಬಹು ಬಾಹು ಊರು ಪಾದಂ, ಅನೇಕ ತೋಳುಗಳು, ಅನೇಕ ತೊಡೆಗಳು, ಅನೇಕ ಪಾದಗಳು ಅಂತ. ಇದು ಹಿಂದೆ ಬಂತಲ್ಲ, ಬಾಹು ಬಂದಿದೆ, ಊರು ಬಂದಿದೆ, ವಕ್ತ್ರ ಬಂದಿದೆ, ನಯನ ಬಂದಿದೆ, ಅನೇಕ ಅಂತಾಗಿದೆ, ಎಲ್ಲ ಹೇಳಿ ಆಗಿದೆ. ಇಲ್ಲಿ ಪುನಃ ಯಾಕೆ ಹೇಳ್ತಾನೆ ಅಂದರೆ, ಇಲ್ಲಿ ಬೇರೊಂದು ರೀತಿಯಿಂದ ಕಾಣಿಸ್ತಾ ಇದೆ ಅವನಿಗೆ ಭಗವಂತನ ರೂಪ. ಆ ರೂಪ ಮುಖ, ಬಾಹು, ಊರು, ಪಾದ. ಏನನ್ನು ಹೇಳ್ತದೆ ಇದು? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯಕೃತ ಊರು ತದಸ್ಯ ದ್ವೈಷ್ಯ ಪದ್ಭ್ಯಾಂಗ್ ಶೂದ್ರೋ ಅಜಾಯತ.
ಅದನ್ನು ಹೇಳ್ತಾನೆ ನೋಡಿ. ನಿನ್ನ ಮುಖ ಎಲ್ಲಿ ನೋಡಿದರೆ ಅಲ್ಲಿ ಮುಖ, ಆ ಮುಖದಿಂದ ಜ್ಞಾನಪ್ರಧಾನವಾಗಿರತಕ್ಕಂಥ ಸೃಷ್ಟಿ ಕಾರ್ಯೋನ್ಮುಖವಾದ ಮುಖ ಅದು ಕಾಣ್ತಾ ಇದೆ ಅವನಿಗೆ. ಮತ್ತೊಂದು ಕಡೆ ಬಾಹು ಊರು ಪಾದ, ಮತ್ತೊಂದು ಕಡೆ ಬಾಹುವಿನಿಂದ ಕ್ಷತ್ರ ಪರಾಕ್ರಾಂತರಾಗಿರತಕ್ಕಂಥ ಜನಾಂಗ ಕ್ಷತ್ರಿಯರು ಸೃಷ್ಟಿ ಮಾಡತಕ್ಕಂಥ ಬಾಹು, ಅದರಿಂದ ಕ್ಷತ್ರಿಯರು ಹುಟ್ಟಿ ಬರ್ತಾ ಇರೋದು ಕಾಣ್ತಾ ಇದೆ ಅವನಿಗೆ. ಊರುವಿನಿಂದ ವೈಶ್ಯರು ಬರ್ತಾ ಇದ್ದಾರೆ ಪಾದದಿಂದ. ಎಷ್ಟು ಅನಂತವಾದ ಪಾದ, ಅನಂತವಾದ ಊರು, ಅನಂತವಾದ ಬಾಹು, ಅನಂತವಾದ ಮುಖ, ಅದರಿಂದ ಚತುರ್ವರ್ಣಗಳು 4 ಸ್ವಭಾವದ ಜೀವಜಾತ ಸೃಷ್ಟಿಯಾಗುವ ಮುಖ ಕಾಣಿಸ್ತಾ ಇದೆ ಅವನಿಗೆ. ಬಹುವಕ್ತ್ರ ನೇತ್ರಂ, ಆ ಮೊದಲನೇದ್ದು ಮುಖದಿಂದ ಬ್ರಾಹ್ಮಣೋಸಿ ಮುಖವಾಸಿ ಬಹುವಕ್ತ್ರಂ ಸಾಕಿತ್ತು. ಬಹುವಕ್ತ್ರ ನೇತ್ರಂ ಅಂದ್ರು. ಯಾಕೆಂದರೆ ನಿಜವಾದ ಬ್ರಾಹ್ಮಣ ಯಾರು ಅಂತ ಹೇಳಬೇಕಾಗಿತ್ತು. ಬಾಯಿಯಿಂದ ಬಂದ, ಅದರಿಂದ ಬಾಯಿ ಮಾತು ಜ್ಞಾನವನ್ನು ಉಪದೇಶ ಮಾಡೋದು ಮುಖ್ಯ ಆಯಿತು. ಆದರೆ ಅದು ಅಷ್ಟೇ ಮುಖ್ಯ ಅಲ್ಲ. ಬಾಯಿಯಿಂದ ಶ್ರುತಿ ಉದ್ಗಾರ ಮಾಡಿ ಬಾಯಿಯಿಂದ ಬಂದ ಮಾತಿನಿಂದ ಭಗವಂತನನ್ನು ಮೊದಲು ತಿಳಿದು ಕೊನೆಗೆ ಕಣ್ಣಾರೆ ಭಗವಂತನನ್ನು ಕಾಣುವವನು ನಿಜವಾದ ಬ್ರಾಹ್ಮಣ. ಅದಕ್ಕೆ ಬಾಯಿಯಿಂದ ಕಣ್ಣಿನ ತನಕ ಹೋದ್ರು. ಬಹುವಕ್ತ್ರ ನೇತ್ರಂ. ಕಣ್ಣಿನ ಕೆಲಸ ಬಹಳ ಮುಖ್ಯವಾಗುತ್ತೆ, ಸಾಕ್ಷಾತ್ಕಾರ. ಅದು ಒಂದು ಜ್ಞಾನಪ್ರಧಾನವಾಗಿರತಕ್ಕಂಥ ವರ್ಣ. ಎರಡನೇದ್ದು ಬಾಹುವಿನಿಂದ ಕ್ಷತ್ರಿಯರ ಸೃಷ್ಟಿ. ಆಮೇಲೆ ಊರುದಸೆ ದ್ವೈಷ್ಯ, ಜಗತ್ತಿನ ಹೊಟ್ಟೆಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಉತ್ಪಾದನೆ ಮಾಡುವುದು. ಪ್ರೊಡಕ್ಷನ್, ಅದೇ ಮೊದಲು ಪ್ರೊಟೆಕ್ಷನ್, ಎಲ್ಲಕ್ಕಿಂತ ಮೊದಲು ವಿಸ್ಡಮ್, ಅದಾದ ಮೇಲೆ ಪ್ರೊಟೆಕ್ಷನ್, ಆಮೇಲೆ ಪ್ರೊಡಕ್ಷನ್. ಅದು ವೈಶ್ಯರಿಗೆ ಸಂಬಂಧಪಟ್ಟದ್ದು, ಸಮಾಜದ ಒಂದು ಮುಖ. ಅದಕ್ಕೆ ಊರು ಅಂದರು. ಆಮೇಲೆ ಸರ್ವಿಸ್, ಪಾದ. ಪದ್ಭ್ಯಾಂಗ್ ಶೂದ್ರೋ ಅಜಾಯತ. ಹೀಗೆ 4 ವರ್ಣಗಳನ್ನು ಸೃಷ್ಟಿ ಮಾಡತಕ್ಕಂಥ ಅವಯವಗಳನ್ನು ನೋಡ್ತಾ ಇದ್ದಾನೆ. ಆ ಅವಯವಗಳು ಅನಂತ ಕಾಣ್ತಾ ಇದೆ. ಅದರಲ್ಲಿ ಅನಂತ ಮುಖದಿಂದ ವರ್ಣಗಳ ಸೃಷ್ಟಿಯಾಗುವುದು ಕಾಣ್ತಾ ಇದ್ದಾನೆ. ಇದು ಸೃಷ್ಟಿಯ ಮುಖ ಭಗವಂತನದ್ದು ಕಾಣ್ತಾ ಇದೆ. ಆದರೆ ಅದರಲ್ಲಿ ವಿಶೇಷವಾಗಿ ಒಂದು ಸಂಬೋಧನೆ ಮಾಡ್ತಾನೆ. ಎಲ್ಲ ಕಾಣ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಾಹುವಿನಿಂದ ಕ್ಷತ್ರಿಯರು ದೊಬ್ಬ ಬೀಳ್ತಾ ಇದ್ದಾರೆ. ಯಾಕಂದ್ರೆ ಇದು ಕ್ಷತ್ರಿಯ ಸಂಹಾರದ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ಕ್ಷತ್ರಿಯರು 18 ಅಕ್ಷೋಹಿಣಿ ಸೇರಿದ್ದಾರೆ ಇಲ್ಲಿ. ಅದರಿಂದ ಮಹಾಬಾಹೋ ಏನಪ್ಪಾ ಇದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬಾಹು ಆಗಿಬಿಟ್ಟಿದೆ. ಬಾಹುಗಳ ಸೃಷ್ಟಿಯೇ ಇಲ್ಲಿ ತುಂಬಿಬಿಟ್ಟಿದ್ದಾರೆ. ಅನಂತವಾದ ಬಾಹುಗಳಿದ್ದಂಥ ನಿನ್ನ ಬಾಹುವಿನ ಮಹತ್ವ ಈಗ ಅರ್ಥ ಆಯ್ತು. ಆ ಬಾಹುವಿನಿಂದ ಹುಟ್ಟಿರತಕ್ಕಂಥ ಕ್ಷತ್ರಿಯರ ಸಂತಾನ ನಿಸ್ಸಂತಾನ ಮಾಡೋದಕ್ಕೋಸ್ಕರ ಬಾಹುವಿನಿಂದ ಕ್ಷತ್ರಿಯರ ಸಂತತಿ. ಆದರೆ ಈಗ ಏನಾಗ್ತಾ ಇದೆ, ಸೃಷ್ಟಿಯಾಗುವ ಮುಖ. ತಕ್ಷಣ ಹೇಳ್ತಾನೆ, ನೀನು ಮುಖದಿಂದ ಬ್ರಾಹ್ಮಣರನ್ನ, ತೋಳಿನಿಂದ ಕ್ಷತ್ರಿಯರನ್ನ, ಊರುವಿನಿಂದ ವೈಶ್ಯರನ್ನ, ಪಾದದಿಂದ ಶೂದ್ರ ವರ್ಣವನ್ನು ಸೃಷ್ಟಿ ಮಾಡಿದೆಯಲ್ಲ, ಮಾಡಿ ಮುಂದೆ ಯಾಕೋಸ್ಕರ ಸೃಷ್ಟಿ ಮಾಡಿದಿ? ದಂಷ್ಟ್ರ ಕರಾಳಾನಿ. ಅಲ್ಲಿಂದ ಬಹೂದರಂ ಬಹುದಂಷ್ಟ್ರ ಕರಾಳಂ. ಅವನು ಹೇಳ್ತಾನೆ, 4 ವರ್ಣಗಳ ಸೃಷ್ಟಿಯಾದದ್ದು ನಾನು ಕಾಣ್ತಾ ಇದ್ದೇನೆ. ಪೇಜಾವರ ಶ್ರೀಪಾದರಿಗೆ ಅವಕಾಶ ಸಿಕ್ಕಿದೆ ಅನ್ನೋದೇ ಒಂದು ವಿಸ್ಮಯ. ಅವರು ಶಿಷ್ಯವಾತ್ಸಲ್ಯದಿಂದ ಇವತ್ತು ಅವಕಾಶ ಹೊಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇದಿದ್ರೆ ಯಾರೋ ಭೇಟಿ ಬರ್ತಾರೆ, ಎಲ್ಲೋ ಕಾರ್ಯಕ್ರಮ, 5 ನಿಮಿಷ ಅವ್ರಿಗೆ ಪುರುಷೋದು ಸಿಕ್ಕಿತು ಅಂದರೆ ನಂಬಲಿಕ್ಕೆ ಆಗೋಲ್ಲ. ಆದರೆ ಪುರುಷೋದು ಮಾಡಿಕೊಂಡಿದ್ದಾರೆ. ಅದು ಪ್ರೀತಿ, ಅದು ನಮ್ಮ ಮೇಲೆ ಇರತಕ್ಕಂಥ ಪ್ರೀತಿಯ ಒಂದು ಅಭಿವ್ಯಕ್ತಿ ಅಷ್ಟೇ. ಅದು ಆ ಪ್ರೀತಿಗೆ ಪ್ರತಿಯಾಗಿ ನಮ್ಮ ಹತ್ರ ಏನು ಕೊಡಲಿಕ್ಕಿಲ್ಲ. ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂ ವಿಧೇಮ. ಅವರ ಆ ಪ್ರೀತಿ, ಆ ಆತ್ಮೀಯತೆ, ಅವರು ತೋರಿದ ಆತ್ಮೀಯತೆಗೆ ನಾವು ದಂಡ ಪ್ರಣಾಮ ಬಿಟ್ಟು ಇನ್ನೇನು ಕೊಡುವ ಹಾಗಿಲ್ಲ. ಆ ರೀತಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನಾನು ವಿಷಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಅರ್ಜುನನ ದರ್ಶನ. ಮೊದಲು ಅವನಿಗೆ ಸೃಷ್ಟಿಯ ದರ್ಶನ ಆಯಿತು. ರೂಪಂ ಮಹತ್ತೇ ಬಹು ವಕ್ತ್ರ ನೇತ್ರಂ ಮಹಾಬಾಹೋ ಬಹು ಬಾಹೂರು ಪಾದಂ. ಅಲ್ಲಿ ವಕ್ತ್ರ, ಬಾಹು, ಊರು, ಪಾದ 4 ಅಂಗಗಳು, 4 ವರ್ಣಗಳನ್ನು ಸೃಷ್ಟಿ ಮಾಡ್ತಕ್ಕ ಅಂಗ. ಈ ಅನಂತ ಅಂಗ, ಅದರಿಂದ ಅನಂತವಾಗಿರತಕ್ಕಂಥ ವರ್ಣಗಳ ಸೃಷ್ಟಿ. ಅದರಲ್ಲಿ ವಿಶೇಷವಾಗಿ ಮಹಾಬಾಹು, ಈ ಬಾಹುವಿನ ಸೃಷ್ಟಿ ಕ್ಷತ್ರಿಯರ ಪಡೆಯಲ್ಲಿ ಸೇರಿಬಿಟ್ಟಿದೆ. ನಿನ್ನ ತೋಳುಗಳು ಅನ್ವರ್ಥ ಅದು ಮಹಾಬಾಹು ಅಂತಕ್ಕಂಥ ಮಾತು. ಇಷ್ಟು ಸೃಷ್ಟಿಯ ಮುಖವನ್ನು ನೋಡ್ತಾನೆ. ಅವನಿಗೆ ತಕ್ಷಣ ಆಗುವ ಗಾಬರಿ ಏನು ಅಂದರೆ, ಮಹೋದರಂ ಬಹುದರಂ ಬಹುದಂಷ್ಟ್ರಾಕರಾಳಂ. ಇದು ಸೃಷ್ಟಿಯಾದದ್ದನ್ನೆಲ್ಲ ಈ 4 ವರ್ಣಗಳನ್ನು ಕಬಳಿಸ್ತಾ ಇದೆಯಲ್ಲಪ್ಪ ನೀವು.
ಮೊದಲು ಸೃಷ್ಟಿಯ 4 ಅವಯವಗಳನ್ನು ಹೇಳಿದ. ಆಮೇಲೆ ಎಲ್ಲ ಬಹುದಂಷ್ಟ್ರ ಕರಾಳಂ ಬಹುದರಂ, ಎಲ್ಲ ನಿನ್ನ ಬಾಯಿಯಿಂದ ಒಳಗೋಗಿ ನಿನ್ನ ಹೊಟ್ಟೆ ಸೇರ್ತಾ ಇವೆ. ಇಷ್ಟು ಇದು ಡಿಸ್ಟ್ರಕ್ಟಿವ್ ಆಸ್ಪೆಕ್ಟ್ ಆಫ್ ಹಿಸ್ ಕ್ರಿಯೇಷನ್. ಭಗವಂತನ ಸೃಷ್ಟಿಯ ಆ 2 ಕೊನೆಗೆ ಸೃಷ್ಟಿ ಆಯಿತು. ಅನಂತ ಜೀವಗಳು, ಅನಂತ ವರ್ಣಗಳು, ಒಂದೊಂದು ವರ್ಣದಲ್ಲೂ ಅನಂತ ಜೀವರಾಶಿಗಳು, 4 ವರ್ಣಗಳು 4 ಅಂಗಗಳೆಂದು ಸೃಷ್ಟಿಯಾಯಿತು. ಅದನ್ನು ನೋಡ್ತಾ ಇದ್ದಾನೆವ. ಆದರೆ ಉತ್ತರ ಕ್ಷಣ ಹೇಳ್ತಾನೆ, ಅಯ್ಯೋಯ್ಯೋ ಬಹುದರಂ ಬಹುದಂಷ್ಟ್ರ ಕರಾಳಂ, ಅವೆಲ್ಲ ಸೃಷ್ಟಿಯಾದವು ಅವನ ಹೊಟ್ಟೆ ಒಳಗೆ ಹೋಗ್ತಾ ಇವೆ ಬಾಯಿಯ ಮೂಲಕ. ಆ ಬಾಯಿಯಲ್ಲಿ ಕೋರೆ ದಾಡಿಯಿಂದ ತುಂಬಿರತಕ್ಕಂಥ ಸಂಹಾರದ ಉಗ್ರ ರೂಪ ತಾಳಿರತಕ್ಕಂಥ ಬಾಯಿಯ ಒಳಗೆ ಪ್ರವೇಶ ಮಾಡ್ತಾ ಇವೆ. ಅವನ ಹಲ್ಲಿನಡೆಯಲ್ಲಿ ಸಿಕ್ಕಿ ನುಚ್ಚು ನೂರಾಗಿ ಹೊಟ್ಟೆ ಒಳಗೆ ಹೋಗ್ತಾ ಇವೆ. ಎಲ್ಲ ನಾಶ ಆಗ್ತಾ ಇದೆ. ಸೊ ಸೃಷ್ಟಿ ಅದು ನಾಶವಾಗುವ ಬಗ್ಗೆ ಕಾಣ್ತಾ ಇದೆ. ಎರಡೂ ಏಕಕಾಲದಲ್ಲಿ. ಬಹುದರಂ ಬಹುದಂಷ್ಟ್ರ ಕರಾಳಂ, ಇದನ್ನು ನೋಡಿದಾಗ ಹೇಳ್ತಾನೆ, ದೃಷ್ಟ್ವಾ ಲೋಕಾಹ ಪ್ರವ್ಯಥಿತಾಹ ತಥಾಹಂ. ಇದನ್ನು ನೋಡಿ ಇಡೀ ಪ್ರಪಂಚ ತತ್ತರಿಸಿ ಹೋಗಿದೆ ಅಂತ. ಪ್ರಪಂಚ ಎಲ್ಲ ನೋಡಿಲ್ಲ, ಅದನ್ನು ಲೋಕರು ನೋಡಿದ್ದಾರೆ. ಲೋಕ ಅಂದರೆ ನಿಜವಾಗಿ ಜ್ಞಾನಿಗಳು ಅಂತ ಅರ್ಥ. ಲೋಕದ ದರ್ಶನ ಅಂತ, ಅದು ಮುಖ್ಯ ಅರ್ಥ. ಲೋಕ ಅಂದರೆ ಜ್ಞಾನಿಗಳು ಅಂತ. ಜ್ಞಾನಿಗಳು ಬಹುವಂಶ ಜ್ಞಾನಿಗಳು ನೋಡಿದ್ದಾರೆ ಎಲ್ಲರೂ. ಇದು ನಿನ್ನೆ ಹೇಳಿದೆ ನಾನು. ಇಡೀ ಕೃಷ್ಣ ಭಗವಂತ ತೋರಿಸಿದ ವಿಶ್ವರೂಪದಲ್ಲಿ ಎಲ್ಲ ಜ್ಞಾನಿಗಳಿಗೂ ದರ್ಶನ ಕೊಟ್ಟ ವಿಶ್ವರೂಪ ಅಂದರೆ ಈ ವಿಶ್ವರೂಪ. ಯುದ್ಧ ಕಾಲದಲ್ಲಿ ತೋರಿಸಿದ ವಿಶ್ವರೂಪ, ಅರ್ಜುನಿಗೆ ಮಾತ್ರ ಅಲ್ಲ. ಅದನ್ನು ದೃಷ್ಟ್ವಾ ಲೋಕಾಹ. ಮತ್ತೆ ಅರ್ಜುನನಿಗೆ ಏನು ಅಂದರೆ ಎಲ್ಲರೂ ನೋಡಿ ಹೆದರಿದ್ದಾರೆ ಅಂತ ಕಾಣ್ತಾ ಇದೆ ಅವನಿಗೆ, ಅದೊಂದು ಕಾಣಿಕೆ. ಮತ್ತು ನಿಜವಾಗಿ ಜ್ಞಾನಿಗಳು ಕಂಡು ಹೇಳ್ತಾರೆ, ಜ್ಞಾನಿಗಳು ದೇವತೆಗಳು, ಇಲ್ಲಿ ಇರ್ತಕ್ಕಂಥ ಜ್ಞಾನಿಗಳು ಎಲ್ಲರೂ ದೃಷ್ಟ್ವಾ ಪ್ರವ್ಯಥಿತಾಹ ಅಂತ. ಜ್ಞಾನಿಗಳು ಎಲ್ಲರೂ ದೃಷ್ಟ್ವಾ ಪ್ರವ್ಯಥಿತಾಹ ಅಂತ ಗಾಬರಿಗೊಂಡಿದ್ದಾರೆ. ಯಥೇಂದ್ರ ದುಃಖ ಅಲ್ಲ, ಅದಕ್ಕೆ ಸರಿಯಾದ ಶಬ್ದ ಗಾಬರಿ ಆಗೋದು ಅಂತ. ತುಂಬ ಗಾಬರಿ ಆಗಿಬಿಟ್ಟಿದ್ದಾರೆ. ಇದನ್ನು ನೋಡಿ ಏನು ಎಂತು ಅಂತ ತಿಳಿಯದೆ ವಿಸ್ಮಯದಲ್ಲಿ ತತ್ತರಿಸಿ ಹೋಗಿದ್ದಾರೆ. ದೃಷ್ಟ್ವಾ ಲೋಕಾಹ ಪ್ರವ್ಯಥಿತಾಹ. ಬರೇ ನೋಡಿದ ಜನರು ಜ್ಞಾನಿಗಳು ಅವರಷ್ಟೇ ಅಲ್ಲ, ಮಹಾಜ್ಞಾನಿಗಳು ಯಾರೂ ಗಾಬರಿ ಆಗಲಿಲ್ಲ, ಸಂತೋಷಪಟ್ಟಿದ್ದಾರೆ. ಉಳಿದವರಿಗೆ ಭಯ ಆಗಿದೆ. ಆ ಸ್ವಲ್ಪ ಮಟ್ಟಿಗೆ ಗಾಬರಿಯಾದವರಲ್ಲಿ ನಾನೂ ಸೇರಿದ್ದೇನೆ ಅಂತಾರೆ ಅರ್ಜುನ. ತಥಾಹಂ. ಎಲ್ಲ ಗಾಬರಿ ಆಗಿದ್ದಾರೆ, ಅವರೆಲ್ಲ ಗಾಬರಿ ಆಗಿದ್ದಾರಲ್ಲ, ಅವರ ಜೊತೆಗೆ ನಾನೂ ಕೂಡ ಈ ರೂಪವನ್ನು ನೋಡಿ ಕಲ್ಪನಾತೀತವಾದ ವಿಸ್ಮಯಕ್ಕೆ ಒಳಗಾಗಿ ಗಾಬರಿಯಾಗಿಬಿಟ್ಟಿದೆ ನನಗೆ. ಏನು ಕೃಷ್ಣ ಇದು? ಒಂದು ಕಡೆಯಿಂದ ವಕ್ತ್ರದಿಂದ ಸೃಷ್ಟಿಯಾಗ್ತಾ ಇದೆ, ಬಾಹುವಿನಿಂದ ಸೃಷ್ಟಿಯಾಗ್ತಾ ಇದೆ, ಊರುವಿನಿಂದ ಸೃಷ್ಟಿಯಾಗ್ತಾ ಇದೆ, ಪಾದದಿಂದ 4 ಅವಯವಗಳಿಂದ 4 ಸ್ವಭಾವದ ಜನಾಂಗ ಸೃಷ್ಟಿಯಾಗ್ತಾ ಇದೆ. ಅವು ಎಲ್ಲವೂ ದಂಷ್ಟ್ರಾ ಕರಾಳಂ ಬಹು ದಂಷ್ಟ್ರಾ ಕರಾಳಂ. ಆ ಕೊರೆದಾಡೆಯ ಎಡೆಯಲ್ಲಿ ಸಿಕ್ಕಿ ಹೊಟ್ಟೆಯೊಳಗೆ ಬಹುದರ ಅನಂತ ಉದರಗಳ ಒಳಗೆ ಪ್ರವೇಶ ಮಾಡಿ ಬರ್ತಾವೆ ಹೋಗ್ತಾವೆ, ಹೊರಗೆ ಬರ್ತಾವೆ, ಒಳಗೆ ಹೋಗ್ತಾವೆ. ಇಲ್ಲಿ ಮುಖದಿಂದ ಬರ್ತಾವೆ, ಮುಖದೊಳಗೆ ಹೋಗ್ತಾವೆ. ತೋಳಿನಿಂದ ಬರ್ತಾವೆ, ಮುಖದೊಳಗೆ ಹೋಗ್ತಾವೆ. ತೊಡೆಯಿಂದ ಬರ್ತಾವೆ, ಮುಖದೊಳಗೆ ಹೋಗ್ತಾವೆ. ಪಾದದಿಂದ ಬರ್ತಾವೆ, ಮುಖದೊಳಗೆ ಹೋಗ್ತಾವೆ. ಎಲ್ಲ ಅಲ್ಲೇ ಮತ್ತೆ ಹೊಟ್ಟೆಯಲ್ಲಿ. ತಸ್ಯೋದರಸ್ಥ ಜಗತಃ ಸದಮಂದ್ರ ಸಾಂದ್ರ ಸ್ವಾನಂದ ತುಷ್ಟ ಉಪುಷೋಪಿ. ಇದು ಕಲ್ಪನೆಗೆ ಮೀರಿದ ವಿಚಿತ್ರ ವಿಸ್ಮಯವಾದಂಥ ಒಂದು ಅನುಭವ. ಅರ್ಜುನಿಗೂ ಭಗವಂತ ಸೃಷ್ಟಿ ಸಂಹಾರ ಅಂದರೆ ಏನು ಅಂತ ಒಂದು ಸರ್ತಿ ಏಕಕಾಲದಲ್ಲಿ ಎರಡನ್ನೂ ಕಾಣುವ ಅವಕಾಶ ನೋಡಿ ಹೇಳ್ತಾನೆ, ಇದು ನಾನು ಭಗವಂತನ ಮಹಿಮೆ ತಿಳಿದಿದ್ದೆ, ಆದರೆ ಇದು ನಾನು ಕಲ್ಪನೆಗೆ ಮೀರಿರತಕ್ಕಂಥ ನೋಟ ಅಂತ ಹೇಳ್ತಾನೆ. ದೃಷ್ಟ್ವಾ ಲೋಕಾಹ ಪ್ರವ್ಯಥಿತಾಹ ತಥಾಹಂ. ನಿನ್ನ ಈ ರೂಪಂ ಮಹತ್. ನೆಕ್ಸ್ಟ್ ಹೇಳ್ತಾನೆ ನೋಡಿ, ಈ ಗೀತೆಯ ಸೊಬಗು ಇದು ಗಮನಿಸಬೇಕಾದಂಥದ್ದು. ಅವನು ಹೇಳ್ತಾನೆ ನಭಸ್ಪುರುಷಂ ತ್ವಾಂ ತಂದುಬಿಡ್ತಾನೆ. ಮೊದಲು ಇಲ್ಲಿ ತೇ ರೂಪಂ ತಂದ, ನೆಕ್ಸ್ಟ್ ಶ್ಲೋಕದಲ್ಲಿ ತ್ವಾಂ ನಭಸ್ಪೃಶಂ ಅಂದರೆ ನೀನು ಬೇರೆ, ನಿನ್ನ ರೂಪ ಬೇರೆ ಅಲ್ಲ. ಮುಂದೆ ಹೇಳ್ತಾನೆ ಭೂವ್ಯೋಮಗಳಲ್ಲಿ ತುಂಬಿರುವ ನೀನು ಅಂತಾನೆ. ಮೊದಲು ನಿನ್ನ ರೂಪ ಅಂತಿದ್ದಾನೆ. ಅದರಿಂದ ಏನಾಯಿತು, ಭಗವಂತ ಮತ್ತು ಭಗವಂತನ ರೂಪ ಅಂದರೆ ಆಕಾರ, ಫಾರ್ಮ್. ಭಗವಂತನ ಆಕಾರ ಅಥವಾ ಶರೀರ, ರೂಪ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನು ಜ್ಞಾನಾನಂದಮಯ, ಅವನ ರೂಪವು ಜ್ಞಾನಾನಂದಮಯ ಅಂತ. ನೆಕ್ಸ್ಟ್ ಏನು ಇಲ್ಲಿ ಹೇಳುವ, ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ అని ಹೇಳ್ಬಿಡ್ತಾನೆ. ವ್ಯಾತ್ವಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾ ಪ್ರವ್ಯಥಿತ ಅಂತ. ಅಲ್ಲಿ ತ್ವಾಂ ದೃಷ್ಟ್ವಾ ಅಂತ ಬಿಡ್ತಾರೆ. ಹಿಂದೆ ತೇ ರೂಪಂ ದೃಷ್ಟ್ವಾ ಅಂತ ಹೇಳಿ ತಕ್ಷಣ ಮುಂದಿನ ಶ್ಲೋಕದಲ್ಲಿ ನಿನ್ನನ್ನು ನೋಡಿ. ನೀನು ಮತ್ತು ನಿನ್ನ ರೂಪ ಅಂತ ಎರಡು ವಸ್ತು ಇಲ್ಲ. ನಮ್ಮಲ್ಲಿ ನಾನು ಅಂದರೆ ನನ್ನೊಳಗೆ ನಿಮಗೆ ಕಾಣದಂಥ ಒಂದು, ನನಗೂ ಕಾಣದ ನಿಮಗೂ ಕಾಣದ ನಾನು ಒಳಗಿದೆ ಒಂದು. ಅದು ಇರೋದರಿಂದ ಈ ಹೊರಗಿನ ಆಕಾರ ಚಟುವಟಿಕೆ ಮಾಡ್ತಾ ಇದೆ. ಅದು ಕಾಣುತ್ತೆ. ಕಾಣುವ ರೂಪ, ಕಾಣದ ಜೀವ, ಜೀವದ ರೂಪ. ಅಲ್ಲಿ ಹಾಗಲ್ಲ, ನೀನು ನಿನ್ನ ರೂಪ ಎರಡು ಒಂದೇ. ಇಲ್ಲಿ ನಾವು ನಮ್ಮ ರೂಪ ಒಂದೇ ಅಲ್ಲ. ರೂಪ ಅಂದರೆ ಬಾಹ್ಯ ಶರೀರ. ನಮಗೆ ಕಾಣತಕ್ಕ ರೂಪ ಉಂಟಲ್ಲ, ಕಣ್ಣಿಗೆ ಕಾಣುವ ಆಕಾರ, ಫಾರ್ಮು, ಅದು ಬೇರೆ. ಆದರೆ ನಾವು ಶಬ್ದದಿಂದ ಕರೆಯುವಂಥದ್ದು ಕಾಣದೇ ಇರತಕ್ಕ ಎನರ್ಜಿಗೆ.
ಅವನೊಳಗೊಂದು ಜೀವ ಇದೆ, ಆ ಜೀವವನ್ನು ನಾವು ನೀನು ಅಂತ ಹೇಳೋದು. ಆದರೆ ಯಾವಾಗಲೂ ಅಷ್ಟೇ, ಶಬ್ದದ ಅರ್ಥ ದ ಇನ್ನರ್ ಮೋಸ್ಟ್ ಎಸೆನ್ಸ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್. ಆ ಶಬ್ದದ ಅರ್ಥ ನಮಗೆ ಕಾಣದ ಎನರ್ಜಿ, ಅದನ್ನು ತೋರಿಸುವುದು ಕಾಣುವಂಥ ಆಕಾರವನ್ನು ತೋರಿಸಿ ಮಾತಾಡೋದು. ಆದರೆ ಕಾಣುವ ಆಕಾರ ಶಬ್ದದ ಅರ್ಥ ಅಲ್ಲ. ನೀನು ಅಂದಾಗ ಈ ಹೊರಗೆ ಈ ಹೇಗೆ ಹೋಗುತ್ತೆ ನೋಡಿ. ಚಿಕ್ಕ ಮಕ್ಕಳಿಗೆ ನಾವು ಅವರು ಅಂತ ಇವರು ಇಂಥವರು ಅಂತ ಬೆರಳು ತೋರಿಸಿ ಹೇಳ್ತೇವೆ. ಮಕ್ಕಳು ಏನು ತಿಳ್ಕೊತಾವೆ ಪಾಪ, ಚಿಕ್ಕ ಮಕ್ಕಳು, ಓಹೋ ಆ ಪ್ಯಾಂಟು ಆ ಕೋಟೆಯವರು ಅಂತ. ಯಾಕೆ ಅದನ್ನೇ ತೋರಿಸಿದ್ದು ನಾವು. ಪ್ಯಾಂಟು ಕೋಟನ್ನು ತೋರಿಸಿ ಇವರು ಇಂಥವರು, ಓ ಪ್ಯಾಂಟು ಅಂದರೆ ಈ ಹೆಸರು ಪ್ಯಾಂಟು ಕೋಟಿನದ್ದು ಅಂತ. ಕೆಲವರಿಗೆ ಅಷ್ಟೇ ಬಂಡವಾಳ ಇರೋದು, ಒಳಗೇನು ಇರೋದಿಲ್ಲ. ಅದನ್ನು ಮಕ್ಕಳು ತಿಳ್ಕೊಳ್ಳೋದು ಪೂರ ತಪ್ಪಲ್ಲ. ಅಷ್ಟೇ ಅವರು ಬಂಡವಾಳ ಇರೋದೇ ಒಳ್ಳೆ ಪ್ಯಾಂಟು ಕೋಟ್ ಹಾಕೊಂಡ್ರೆ ಒಂದು ಪರ್ಸನಾಲಿಟಿ, ಒಳಗಿಂದ ಬೈ ಹುಲ್ಲು ಏನೂ ಇರೋದಿಲ್ಲ ಒಳಗೆ, ತಲೆ ಒಳಗೂ ಇರೋದಿಲ್ಲ, ಮೈ ಒಳಗೂ ಇರೋಲ್ಲ. ಅದರ ಸ್ವಲ್ಪ ಬೆಳೆದಾಗ ಪ್ಯಾಂಟು ಕೋಟ್ ಅಲ್ಲ, ಮತ್ತು ಪ್ಯಾಂಟು ಕೋಟು ತೆಗೆದ ಮೇಲೂ ಕಾಣುತ್ತಲ್ಲ ಚರ್ಮ, ದೇಹ, ಅದು ನೀನು ಅಂದರೆ. ಆಮೇಲೆ ಆ ದೇಹವು ಬಿದ್ದು ಹೋಗುತ್ತೆ ಒಂದು ದಿವಸ, ಹೊರಟೋದ್ರು ಅವರು. ಹೌದಾ? ಹಾಗಾದರೆ ದೇಹ ಚಟುವಟಿಕೆ ಮಾಡ್ತಾ ಇತ್ತಲ್ಲ, ಒಳಗಿನಿಂದ ಯೋಚಿಸ್ತಾ ಇತ್ತು, ಮಾತಾಡ್ತಾ ಇತ್ತು, ಆ್ಯಕ್ಟಿವ್ ಆಗಿತ್ತಲ್ಲ, ಅದನ್ನು ಆ್ಯಕ್ಟಿವೇಟ್ ಮಾಡಿರ್ತಕ್ಕ ಒಳಗಿಂದ ಒಂದು ಮೈಂಡ್ ಅಂತಿತ್ತಲ್ಲ, ಮನಸ್ಸು, ಅದು ನೀನು ಅನ್ನೋದರ ಅರ್ಥ. ಕಡೆ ಮನಸ್ಸು ಅಂದರೆ ಮನಸ್ಸು ಅಲ್ಲ, ಮನಸ್ಸು ಯೋಚಿಸಿದ್ದಲ್ಲ, ಮನಸ್ಸಿನಿಂದ ಯೋಚಿಸಿದ್ದು. ಹಾಗಾದರೆ ಮನಸ್ಸಿನಿಂದ ಯಾರು ಯೋಚಿಸಿದ್ದು? ಅದು ನೀನು. ಹೀಗೆ ಬೆಳೀತಾ ಬೆಳೀತಾ ಅರ್ಥ ಒಳಗೆ ಹೋಗ್ತಾ ಆಮೇಲೆ ಅದರ ನೀನು ಅಂದರೆ ನನ್ನ ಜೀವ, ಇದು ಸಾಮಾನ್ಯ ಎಲ್ಲರಿಗೂ ಆಗುವ ಅರ್ಥ. ಅದೇ ಇನ್ನೂ ಯೋಚನೆ ಮಾಡಿದ್ರೆ ನಾನು ಕೂಡ ಯಾವುದೋ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿದ್ದೇನಲ್ಲ, ನಾನು ಕೂಡ ಇಂಡಿಪೆಂಡೆಂಟ್ ಅಲ್ಲ. ಹಾಗಾದರೆ ನನ್ನನ್ನು ಕೂಡ ನಿಯಂತ್ರಿಸುವಂಥ ನನ್ನ ಒಳಗೂ ಒಂದು ಎನರ್ಜಿ ಉಂಟಲ್ಲ, ಅದು ನೀನು. ಅಂದರೆ ಎಲ್ಲ ಶಬ್ದವು ಇನ್ನರ್ ಮೋಸ್ಟ್ ಎನರ್ಜಿಯನ್ನು ಹೇಳುತ್ತೆ ಅಂತ ಇಟ್ಟುಕೊಂಡ್ರೆ ಭಾಷಾಶಾಸ್ತ್ರ ಇದು. ಅದಕ್ಕೇನು ವೇದಾಂತ ಓದಬೇಕಾಗಿಲ್ಲ. ಈ ಎನರ್ಜಿಯನ್ನು ಹೇಳುತ್ತೆ. ನಾಟ್ ದ ಮೀನಿಂಗ್ ಆಫ್ ದ ವರ್ಡ್ ಈಸ್ ನಾಟ್ ದ ಔಟರ್ ಫಾರ್ಮ್ ಬಟ್ ದ ಇನ್ನರ್ ಎನರ್ಜಿ. ಆ ಇನ್ನರ್ ಮೋಸ್ಟ್ ಎನರ್ಜಿ ಇಸ್ ಗಾಡ್ ಎವ್ರಿವೇರ್. ಆದ್ದರಿಂದ ಗಾಡ್ ಈಸ್ ದ ಮೀನಿಂಗ್ ಆಫ್ ಎವ್ರಿ ವರ್ಡ್. ಇದು ಭಾಷಾಶಾಸ್ತ್ರ, ಇದಕ್ಕೇನು ವೇದಾಂತ ಓದಬೇಕಾಗಿಲ್ಲ. ಹಾಗಾಗಿ ಒಳಗೆ ಇರುವಂಥದ್ದು ಬೇರೆ, ಹೊರಗಿರುವಂಥದ್ದು ಬೇರೆ. ನಮ್ಮದೆಲ್ಲ ಹಾಗೆ ಅಲ್ಲ, ಒಳಗೊಂದು ಹೊರಗೊಂದು, ಎಲ್ಲರದ್ದು ಅಷ್ಟೇ. ಒಳಗೊಂದು ಹೊರಗೊಂದು, ಹೊರಗಿಂದ ಒಂದು ನಾಟಕ ಕಂಪನಿ ಬೇರೆ, ಒಳಗಿಂದ ನಾಟಕ ಬೇರೆ. ನಮ್ಮದು ಹೊರಗಿನಿಂದ ಬಹಳ ಸುಭಗತನದ ಪ್ರದರ್ಶನ ಮಾಡ್ತೇವೆ, ಒಳಗಿಂದ ಅಷ್ಟು ಸುಭಗರಾಗಿರೋಲ್ಲ, ನೀಚರಾಗಿರ್ತೀವಿ. ಆದರೆ ನಮ್ಮ ನೀಚತನ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಬಹಳ ದೊಡ್ಡ ಭೋಗಾರ ದುಃಖದ ಮಾತು, ಏನು ವೇದಾಂತ, ಏನು ಅಧ್ಯಾತ್ಮ, ಏನು ದೇವರ ಮೇಲೆ ಭಕ್ತಿ, ನಮ್ಮ ಮಾತುಗಳಲ್ಲಿ ಸುರಿತಾ ಇರ್ತೇವೆ ಭಕ್ತಿ. ಆದರೆ ಒಳಗಿಂದ ಇರೋಲ್ಲ ಅದು ನಮ್ಮದು. ಹೊರಗಿಂದ ಬೇರೆ, ಒಳಗಿಂದ ಬೇರೆ. ಕ್ವಾಲಿಟಿಯು ಹಾಗೆ, ಶರೀರವಾಗಿ. ಭಗವಂತರಿಗೆ ಹೊರಗೊಂದು ಒಳಗೊಂದು ಇಲ್ಲ, ಎಲ್ಲವೂ ಒಂದೇ. ಅದರಿಂದ ಮೊದಲು ತೇ ರೂಪಂ ಅಂದರು, ಈಗ ತ್ವಾಂ ಅಂತಾನೆ ಅರ್ಜುನ. ನಿನ್ನ ರೂಪ ನೀನೇ, ಬೇರೆ ಇಲ್ಲ. ಪಶ್ಯಾಮಿ ತ್ವಾಂ. ದಿಸ್ ಈಸ್ ದ ಬ್ಯೂಟಿ ಆಫ್ ಭಗವದ್ಗೀತಾ. ಭಗವದ್ಗೀತೆಯನ್ನು ಗಮನಿಸಬೇಕಾದಂಥ ಸೂಕ್ಷ್ಮಗಳು ಇರುವುದು ಇಲ್ಲಿ. ಅವನು ಹೇಳ್ತಾನೆ, ನಭಸ್ಪೃಶಂ, ನೀನು ಭೂಮಿ ಆಕಾಶಗಳನ್ನು ತುಂಬಿದ್ದೀಯಾ, ಇಡೀ ವಿಶ್ವದಲ್ಲಿ ತುಂಬಿರತಕ್ಕ ನಿನ್ನ ಮಹತ್ ರೂಪ ಅಂತ ಹೇಳಿದ್ದಾನೆ. ಇಲ್ಲಿ ವಿವರಣೆ ಕೊಟ್ಟ. ನಿನ್ನ ಮಹತ್ ರೂಪಂ ಅಂದರೆ ಒಬ್ಬೊಬ್ಬ ವ್ಯಕ್ತಿಯೊಳಗೂ ರೂಪ ಕಂಡೇ ಅಲ್ಲ. 18 ಅಕ್ಷೋಹಿಣಿ ರೂಪಗಳಿದೆ, ಒಬ್ಬೊಬ್ಬರ ಒಳಗೂ ಇರತಕ್ಕ ನಿನ್ನ ರೂಪವೂ ಖಂಡಿತೆ. ಅದಲ್ಲ, ಎಲ್ಲ ಕಡೆ ತುಂಬಿರುವ, ಬ್ರಹ್ಮಾಂಡದಲ್ಲಿ ತುಂಬಿರುವ, ಬ್ರಹ್ಮಾಂಡದ ಹೊರಗೂ ತುಂಬಿರುವ ಇಂತಹ ಅನೇಕ ರೂಪಗಳನ್ನು ನಾನು ಅದು ಹೇಳ್ತಾನೆ. ನಭಸ್ಪೃಶಂ ದೀಪ್ತಂ. ಎಲ್ಲ ರೂಪಗಳು ಒಂದು ವಿಶೇಷ ಏನು ಅಂದರೆ, ಎಲ್ಲ ರೂಪಗಳು ಬೆಳಕಿನ ಪುಂಜ, ಕತ್ತಲೆಯ ಸ್ಪರ್ಶ ಇಲ್ಲದ ರೂಪ. ನಮ್ಮದು ಎಲ್ಲರದ್ದು ಏನು ಅಂದರೆ ಕತ್ತಲೆಯ ಜೊತೆಗೆ ಇರುವ ಬೆಳಕು. ಭಗವಂತ ಒಬ್ಬನನ್ನು ಬಿಟ್ಟು ಉಳಿದು ಎಲ್ಲರ ಬೆಳಕು ಕತ್ತಲೆಯ ಜೊತೆಗಿರುವ ಬೆಳಕು. ನಿನ್ನದು ಒಂದು ಕತ್ತಲೆಯ ಸ್ಪರ್ಶ ಇಲ್ಲದ ಬೆಳಕು ಅಂತ. ದೀಪ್ತಂ, ಬರೇ ಬೆಳಕು, ಬೃಹತ್. ಅದನ್ನ ನಭಸ್ಪೃಶಂ ದೀಪ್ತಂ. ಆಮೇಲೆ ಹೇಳ್ತಾನೆ ನೋಡಿ, ಅವನಿಗೆ ಆಗತಕ್ಕಂಥ ಆ ಒಳನೋಟ ಅನೇಕ ವರ್ಣಂ. ಅವನಿಗೆ ನೋಡುವಾಗ ಈ ಅನೇಕ ವರ್ಣಂ ಅನ್ನೋದು ಬಹಳ ಅದ್ಭುತವಾದ ಒಂದು ಶಬ್ದ. ಅದು ಅನೇಕವಾದಂಥ ವರ್ಣ ಇರುವ ಶಬ್ದ, ಆ ಶಬ್ದವೇ. ಅದನ್ನು ಒಂದೊಂದೇ ಬಣ್ಣಗಳನ್ನು ಬಿಡಿಸಿ ನೋಡಬೇಕು. ಅನೇಕ ವರ್ಣಂ ಅಂದರೆ ಸ್ಥೂಲವಾದ ಅರ್ಥ ಏನು ಗೊತ್ತುಂಟಾ? ಅರ್ಜುನ ನೋಡ್ತಾ ಇದ್ದಾನೆ, ಅವನಿಗೆ ಬಹಳ ಆಶ್ಚರ್ಯ ಏನು ಅಂತಂದರೆ, ಭಗವಂತ ಕಾಣ್ತಾ ಇದ್ದಾನೆ. ಭಗವಂತನನ್ನು ನೋಡ್ತಾ ಇರ್ತಕ್ಕಂಥ ಜ್ಞಾನಿಗಳು ಕಾಣ್ತಾ ಇದ್ದಾರೆ. ಅವನಿಗೆ ವಿಶ್ವರೂಪ ದರ್ಶನದಲ್ಲಿ ಬರೀ ದೇವರು ಮಾತ್ರ ಕಾಣೋದಲ್ಲ, ದೇವರನ್ನು ಕಂಡು ಗಾಬರಿಯಾಗಿ ನಿಂತು ಸ್ತೋತ್ರ ಮಾಡತಕ್ಕಂಥ ಭಕ್ತರು ಕಾಣ್ತಾ ಇದ್ದಾರೆ. ಅದನ್ನು ಅವನು ಹೇಳ್ತಾನಲ್ಲ, ಲೋಕತ್ರಯಂ ಪ್ರವ್ಯಥಿತಂ ಮಹತ್. ಜನರೆಲ್ಲ ಕಾಣ್ತಾರೆ. ಇದು ಬಹಳ ಕಷ್ಟ. ಯಾವಾಗಲೂ ಮನಸ್ಸು ಏಕಾಗ್ರ ಆದಾಗ ಯಾವುದೋ ಒನ್ ಪಾಯಿಂಟೆಡ್ ಆಗಿಬಿಡುತ್ತೆ.
ಅದರಲ್ಲಿ ಇಡೀ ವಿಶ್ವವನ್ನು ಭಗವಂತನ ಏಕಕಾಲದಲ್ಲಿ ಕಾಣು ಅಂದರೆ ಕಾಣಲಿಕ್ಕೆ ಆಗೋಲ್ಲ. ಆದರೆ ದೇವತೆಗಳಿಗಾಗತ್ತೆ. ಅರ್ಜುನ ದೇವತಾ ಸ್ವರೂಪರಾದ್ದರಿಂದ ಮಾತ್ರ ಅವನಿಗೆ ಸಾಧ್ಯ ಆಯಿತು. ಎಲ್ಲವೂ ಕಾಣ್ತಾ ಇದೆ, ಇಡೀ ವಿಶ್ವವೂ ಕಾಣುತ್ತೆ. ವಿಶ್ವ ನಿಯಾಮಕನಾದ ಭಗವಂತನು ಕಾಣ್ತಾ ಇದ್ದಾನೆ ಆ ವಿಶ್ವರೂಪದಲ್ಲಿ. ಅದು ಹೇಗೆ ಕಾಣ್ತಾ ಇದೆ? ಎಲ್ಲ ವಿಶ್ವದ ಜನ ಅನೇಕ ವರ್ಣಂ, ಅನೇಕ ಮಂದಿ ಜ್ಞಾನಿಗಳು ವರ್ಣಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಅವನನ್ನು. ಅನೇಕೈ ವರ್ಣ್ಯತೆ. ಹೌದು, ಹೇಗೆ ಅನೇಕರು ಜ್ಞಾನಿಗಳು ಅನೇಕ ಶ್ರುತಿ ವಚನಗಳಿಂದ, ಅನೇಕ ವಚನಗಳಿಂದ, ಅನೇಕ ಮಂತ್ರಗಳಿಂದ, ಅನೇಕ ವೇದಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದು ಕಾಣ್ತಾ ಇದೆ ಅವನಿಗೆ. ಏನು ಮಂತ್ರಗಳಿಂದ, ಸಮಸ್ತ ವೇದಗಳಿಂದ ಜ್ಞಾನಿಗಳೆಲ್ಲ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಅಂತ? ನೀನು ಅನೇಕ ವರ್ಣ, ಒಂದಲ್ಲ ಎರಡಲ್ಲ ಮೂರಲ್ಲ 4 ಬಣ್ಣ ಇದೆ ನಿನಗೆ. ಅನೇಕ ವರ್ಣಂ ಅನ್ನೋದಕ್ಕೆ ಹಿಂದೆ ಸೃಷ್ಟಿ ಮತ್ತು ಸಂಹಾರ ಹೇಳಿದ್ರಲ್ವ. ಮೊದಲು ಮುಖ, ಬಾಹು, ಊರು, ಪಾದ, ಆಮೇಲೆ ಉದರ ಮತ್ತು ದಂಷ್ಟ್ರ, ಕರಾಳ. ಯಾವ ಬಾಯಿಯಿಂದ ಒಳ್ಳೆಯ ಜ್ಞಾನಿಗಳನ್ನು ಸೃಷ್ಟಿ ಮಾಡಿದೆಯೋ ಅದೇ ಬಾಯಿಯಿಂದ ಎಲ್ಲರನ್ನೂ ನುಂಗಿದಿ ನೀನು ಅಂತ ಹಿಂದೆ ಹೇಳಿದ್ದ. ಆ ಸೃಷ್ಟಿ ಸ್ಥಿತಿ ಸಂಹಾರದ ಮುಖ ಹಿಂದೆ ಬಂದಿತ್ತು. ಅದನ್ನೇ ನೆನಪಿಸಿಕೊಳ್ತಾನೆ. ನೀನು ಈ ಪ್ರಪಂಚದಲ್ಲಿ 3 ಬಣ್ಣಗಳನ್ನು ತಗೊಂಡು ಸೃಷ್ಟಿ ಸ್ಥಿತಿ ಸಂಹಾರ, ಅನೇಕ ವರ್ಣಗಳು ನಿನಗೆ ಇರುವುದಲ್ಲ. ನೀನು ಈ ವರ್ಣಗಳನ್ನು ನಿಯಾಮಕನಾಗಿದ್ದುಕೊಂಡು ಯಾವುದು 3 ಬಣ್ಣ? ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ, ಬಿಳಿ ಬಣ್ಣ ಇಟ್ಕೊಂಡು ಪಾಲನೆ ಮಾಡ್ತಿ ಸತ್ವಗುಣದಿಂದ. ಕೆಂಪು ಸೃಷ್ಟಿ ರಜೋಗುಣ ಸೃಷ್ಟಿ ಮಾಡ್ತಿ, ಕಪ್ಪು ತಮೋಗುಣ ಸಂಹಾರ ಮಾಡ್ತಿ. ಅನೇಕ ವರ್ಣಂ ಸೃಷ್ಟಿ ಸ್ಥಿತಿ ಸಂಹಾರಗಳಿಗಾಗಿ 3 ಸತ್ವರಜಸ್ ತಮೋ ಗುಣಗಳನ್ನು ಸ್ವೀಕಾರ ಮಾಡಿ ಆ ವರ್ಣದ ಅಭಿವ್ಯಕ್ತಿ ಮಾಡಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವ ನೀನು ಅಂತ ವರ್ಣಿಸ್ತಾ ಇದ್ದಾರೆ. ನಾನು ಅದನ್ನು ನೋಡ್ತಾ ಇದ್ದೇನೆ ಇಲ್ಲಿ. ಇದಕ್ಕಿಂತಲೂ ಮುಖ್ಯವಾದಂಥ ಅಂತರಂಗದ ದಿವ್ಯ ದೃಷ್ಟಿಗೆ ಮಾತ್ರ ಕಾಣುವಂಥ ಒಂದು ಬಣ್ಣ ಇದೆ. ದಿವ್ಯ ದೃಷ್ಟಿಗೆ ಮಾತ್ರ ಕಾಣುವ ಬಣ್ಣ, ಅದು ಅಪ್ರಾಕೃತವಾದ ಬಣ್ಣ. ಅದು ಎಷ್ಟು ಅಂದರೆ ಅಪ್ರಾಕೃತ, ಒಟ್ಟಿಗೆ ಮೂಲಭೂತವಾದ ಬಣ್ಣಗಳು ಎಷ್ಟು ಅಂತ ನಮ್ಮ ಹುಡುಗರು ಕೂಡಲೇ ಹೇಳ್ತಾರೆ. ಸ್ಪೆಕ್ಟ್ರಮ್ನಲ್ಲಿ ತೋರಿಸಿದ್ದಾರೆ ಮೇಷ್ಟ್ರು 7 ಬಣ್ಣಗಳು ಅಂತ. ದೆರ್ ಆರ್ 7 ಕಲರ್ಸ್ ಅಂತ. ಶಾಸ್ತ್ರಕಾರರು 7 ಬಣ್ಣವನ್ನು ಒಪ್ಪಲ್ಲ. ಶಾಸ್ತ್ರಕಾರರು ಮೂಲಭೂತವಾದ ಬಣ್ಣ 4 ಅಂತ ಹೇಳ್ತಾರೆ. ಯಾವುದದು? ಏತಸ್ಯ ಹವಾ ನಾರಾಯಣಸ್ಯ 4 ರೂಪಾಣಿ ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಂ. ಬಿಳಿ, ಕೆಂಪು, ಹಳದಿ ಮತ್ತು ಕಪ್ಪು. ಈ ಬಿಳಿ ಕಪ್ಪು 7 ಬಣ್ಣದಲ್ಲಿ ಇಲ್ಲೇ ಇಲ್ಲ. ಅರ್ವಾಚೀನರು ಬಿಳಿ ಮತ್ತು ಕಪ್ಪು ಬಣ್ಣ ಅಂತಲೇ ಒಪ್ಪಲ್ಲ. ಆದರೆ ಪ್ರಾಚೀನ ಅದನ್ನು ಬಣ್ಣ ಅಂತ ಒಪ್ಪಿದ್ದಾರೆ. ಅದು ಬಣ್ಣ ಇಲ್ಲದೇ ಇರುವುದಕ್ಕೆ ಕಪ್ಪು ಕಾಣುವುದಲ್ಲ. ಕಪ್ಪು ಬಣ್ಣ ಒಂದಿದೆ. ಅವರಿಗೂ ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಸೈಂಟಿಸ್ಟ್ಗಳಿಗೂ. ಕಪ್ಪು ಅಂದರೆ ಬಣ್ಣ ಇಲ್ಲದೇ ಇರುವುದಲ್ಲ, ಕಪ್ಪು ಬಣ್ಣ ಒಂದು ಇದೆ ಅಂತ ಸ್ವಲ್ಪ ಕಣ್ಬಿಟ್ಟು ನೋಡಬೇಕು. ಅವರು ಕಣ್ಮುಚ್ಚಿ ಯೋಚನೆ ಮಾಡಿದರೆ ಸೈಂಟಿಸ್ಟ್ಗಳು ಹೀಗೆ ತಪ್ಪು ತೀರ್ಮಾನಕ್ಕೆ ಬರ್ತಾರೆ. ಅಂದರೆ 4 ಬಣ್ಣಗಳು 7 ಇಲ್ಲ. ಯಾಕೆ ಗೊತ್ತಾ? ಅವ್ರದ್ದು ಮೊದಲನೇದ್ದು ಏನಿದೆ, ವಯೋಲೆಟ್ಟು, ಇಂಡಿಗೋ, ಆಮೇಲೆ ಬ್ಲೂ, ಆಮೇಲೆ ಗ್ರೀನ್. ಇದು ಇಷ್ಟಕ್ಕೂ ಒಟ್ಟಿಗೆ ಅವರು ಕೃಷ್ಣ ಅಂತ ಹೇಳ್ತಾರೆ. ಮತ್ತು ಕಪ್ಪು, 5 ಬಣ್ಣಗಳು ಸೇರಿ ಕೃಷ್ಣವರ್ಣ ಅಂತ. ಈ ಕೃಷ್ಣವರ್ಣದ ಡಿಫರೆಂಟ್ ಶೇಡ್ಸೇ ಅದು ಇಂಡಿಗೋ ಆಗುತ್ತೆ, ಅದು ಬ್ಲೂ ಆಗುತ್ತೆ, ಅದು ವಯೋಲೆಟ್ ಆಗುತ್ತೆ, ಅದೇ ಗ್ರೀನ್ ಆಗುತ್ತೆ, ಅದೇ ಬ್ಲ್ಯಾಕ್ ಆಗುತ್ತೆ. ಒಂದು ಬಣ್ಣದಲ್ಲಿ 5 ಬಣ್ಣಗಳನ್ನು ಸೇರಿಸಿದ್ರು. ಅದರಿಂದ ಮೂಲವರ್ಣ ಕೃಷ್ಣವರ್ಣ ಬೇರೆ ಬೇರೆ ಬಣ್ಣಗಳ ಸಮಾವೇಶದಿಂದ ಕೃಷ್ಣವೇ ಬ್ಲೂ ಆಗುತ್ತೆ. ಸಂಸ್ಕೃತದಲ್ಲಿ ಕೃಷ್ಣ ಮತ್ತು ನೀಲ ಒಂದೇ ಅರ್ಥದಲ್ಲಿ ಉಪಯೋಗಿಸೋದು. ಹರಿತ್ ಅನ್ನೋದು ಅದೇ ಅರ್ಥದಲ್ಲಿ ಉಪಯೋಗಿಸೋದು. ಆದ್ದರಿಂದ ಇದು ನೀವು ಮೊದಲನೇದ್ದು ಇಂಡಿಗೋ, ಆಮೇಲೆ ವಯೋಲೆಟ್, ಬ್ಲೂ ಮತ್ತು ಗ್ರೀನ್, ಈ ಮೊದಲನೇ 4 ಬಣ್ಣಗಳುಂಟಲ್ಲ 7 ಕಲರ್ಸ್ನಲ್ಲಿ, ಅದು ಇಷ್ಟನ್ನು ಕೃಷ್ಣಂ ಅಂತ ಒಂದು ಬಣ್ಣ, ಭಗವಂತನ ಮೂಲ ಬಣ್ಣ ಇದು. ಆಮೇಲೆ ಯೆಲ್ಲೋ ಮತ್ತು ಆರೆಂಜ್ ಉಂಟಲ್ಲ, ಅದನ್ನು ರೌಗ್ಮಮ್ ಅಂದರು. ಈ 2 ಚಿನ್ನದ ಬಣ್ಣ ಅಂತ, ಯೆಲ್ಲೋ ಆ್ಯಂಡ್ ಆರೆಂಜ್ ಚಿನ್ನದ ಬಣ್ಣ ಅಂತ ಅನ್ನೋದು ರೌಗ್ಮಮ್ ಅಂತ. ಅದು 2 ಆಯ್ತಲ್ಲಿ. 2ರಲ್ಲಿ ಅಲ್ಲಿ 6 ಆಯ್ತು. ಈಗ ನಿಜವಾಗಿ 6 ಅಲ್ಲ, 7 ಬಣ್ಣ ಆಗೋಯ್ತು 2ರಲ್ಲೇ. ರೌಗ್ಮಮ್ ಮತ್ತು ಕೃಷ್ಣಮ್ ಅಂದರೆ ವಯೋಲೆಟ್ಟು, ಇಂಡಿಗೋ, ಬ್ಲೂ, ಗ್ರೀನ್ ಆ್ಯಂಡ್ ಬ್ಲ್ಯಾಕ್. ರೌಗ್ಮಮ್ ಅಂದರೆ ಯೆಲ್ಲೋ ಆ್ಯಂಡ್ ಆರೆಂಜ್. 7 ಬಣ್ಣ ಆಯ್ತು ಈಗ. ಆಮೇಲೆ ರೆಡ್ ಒಂದಿದೆ ಅವರದ್ದು ಮೂಲವರ್ಣ, ಅದನ್ನು ರಕ್ತಂ ತಂದರು. ಕೆಂಪು ರಕ್ತಂ 8 ಆಯಿತು. ಆಮೇಲೆ ಶುಕ್ಲಂ 9 ಬಣ್ಣಗಳು ಆಗ್ತವೆ. ಅದನ್ನು 4 ಬಣ್ಣದಲ್ಲಿ ಅಂತರ್ಭಾವ ಮಾಡಿ ಭಗವಂತನ ಮೂಲವರ್ಣಗಳು 4 ಎಂದರು. ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಂ. ಇದು 4 ಮೂಲವರ್ಣಗಳು. ಪ್ರಪಂಚದಲ್ಲಿ ಅನಂತ ವರ್ಣಗಳಿವೆ. ಈ ಅನಂತ ವರ್ಣಗಳನ್ನು ಭಗವಂತ ಈ 4 ಬಣ್ಣಗಳನ್ನೇ ಒಂದಕ್ಕೊಂದು ಸಂಯೋಜನೆ ಮಾಡಿ ಮಿಕ್ಸ್ ಮಾಡಿ ಯಾವ ವರ್ಣವನ್ನು ಮಾಡ್ತಾರೆ. ಇವಾಗ ಗೊತ್ತಿದೆ, ಆರ್ಟಿಸ್ಟ್ಗಳಿಗೆ ಗೊತ್ತಿದೆ, ಒಂದು ಬಣ್ಣ ಬರಬೇಕಾಗಿದ್ದರೆ ಈ 2-3 ಬಣ್ಣಗಳನ್ನು ಮಿಕ್ಸ್ ಮಾಡಿದಾಗ ಅದು ಬೇರೆ ಒಂದು ಬಣ್ಣ ಆಗುತ್ತೆ. ಸುಣ್ಣ ಮತ್ತು ಅಡಿಕೆ ಸೇರಿದಾಗ
ಬೆಳ್ಳಗಿನ ಸುಣ್ಣ ಅಡಿಕೆ ಜೊತೆಗೆ ಸೇರಿದ ಕೆಂಪಾದ ಹಾಗೆ, ರಸ ಕೆಂಪಾದ ಹಾಗೆ ಬೇರೆ ಬೇರೆ ಬಣ್ಣಗಳ ಸಂಯೋಜನೆಯಿಂದ ಹೊಸ ಬಣ್ಣ ಸೃಷ್ಟಿಯಾಗುತ್ತೆ. ಅದರಿಂದ ಈ 4 ಬಣ್ಣದಿಂದ ಸಾವಿರಾರು ಬಣ್ಣಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬರುತ್ತೆ. ಅದು ಈಗ ಇಂಗ್ಲೀಷ್ನಲ್ಲಿ ಸುಮಾರು 100 ಹೆಸರುಗಳಿವೆ ಬಣ್ಣಕ್ಕೆ. ಸಂಸ್ಕೃತದಲ್ಲಿ ಅದು ಸುಮ್ಮನೆ ಬಣ್ಣನೆ ಮಾಡಿಕೊಂಡು ಏನು ಮಾಡಬೇಕಾಗಿದೆ ಅಂತ ಬಿಟ್ಬಿಟ್ರು ಅವರು. ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ ಶೇಡ್ಸ್, ಒಂದೊಂದು ಬಣ್ಣಕ್ಕೂ ಅದನ್ನು ಒಂದು ನೀವು ರೆಡ್ ಅಂತ ತಗೊಂಡ್ರೆ ಅದನ್ನು ರೋಸ್ ರೆಡ್ಡು, ಆಮೇಲೆ ಮೆಜೆಂಟಾ, ಹಾಗೆ ಹೀಗೆ ಅಂತ ಒಂದೊಂದಕ್ಕೆ 10-20 ಡಿಫ್ರೆಂಟ್ ಶೇಡ್ಸ್. ಯಾಕೆಂದರೆ ಪೇಂಟಿಂಗ್ನಲ್ಲಿ ಬೇಕಾಗುತ್ತೆ. ಅದೆಲ್ಲವನ್ನು ನಾವು ಒಂದು ಪೇಂಟಿಂಗ್ ಒಂದು 5-6 ಟ್ಯೂಬ್ಸ್ ಇದ್ದುಬಿಟ್ರೆ ಅದನ್ನು ಒಂದನ್ನೊಂದನ್ನು ಮಿಕ್ಸ್ ಮಾಡಿ ಯಾವ ಬಣ್ಣವನ್ನು ಕೂಡ ಸೃಷ್ಟಿ ಮಾಡಿಕೊಡ್ತಾರೆ ಅವರು. ಅದರಿಂದ ಮೂಲಭೂತವಾಗಿರುವಂಥದ್ದು 4 ಬಣ್ಣಗಳು. ಇದು ಎಷ್ಟು ಮಹತ್ವದ್ದು ಅಂದರೆ ಈ 4 ಬಣ್ಣಗಳು ಎಕ್ಸ್ಕ್ಲೂಸಿವ್ ಕಲರ್ಸ್ ಆಫ್ ಗಾಡ್. ಇದು ಪ್ರಪಂಚದಲ್ಲಿ ಮಿಕ್ಸೆಡ್ ಆದ ಕಲರ್ಸ್ ಇರೋದು ಹೊರತು ಶುದ್ಧವಾದ ಬಿಳಿ, ಶುದ್ಧವಾದ ಕಪ್ಪು, ಶುದ್ಧವಾದ ಯೆಲ್ಲೋ ಮತ್ತು ಶುದ್ಧವಾದ ರೆಡ್ಡು ಪ್ರಪಂಚದಲ್ಲೇ ಇಲ್ಲ ಅಂತ. ಹೇಗೆ ಪಂಚಭೂತಗಳಲ್ಲಿ ಶುದ್ಧವಾದ ಮಣ್ಣು ಇಲ್ಲ, ಈಗ ಅದು ಮಣ್ಣು ನೀರು ಬೆಂಕಿ ಸೇರಿದ ಮಣ್ಣೇ ಇರೋದು. ಶುದ್ಧವಾದ ನೀರು ಇಲ್ಲ, ಮತ್ತು ಮಣ್ಣು ನೀರು ಬೆಂಕಿ ಸೇರಿದ ನೀರೇ ಇರೋದು. ಶುದ್ಧವಾದ ಬೆಂಕಿ ಇಲ್ಲ, ಮಣ್ಣು ನೀರು ಬೆಂಕಿ ಸೇರಿದ ಮಣ್ಣು ಬೆಂಕಿಯೇ ಇರೋದು. ಹಾಗೆ ಶುದ್ಧವಾದ ಬಿಳಿ, ಶುದ್ಧವಾದ ಕೆಂಪು, ಶುದ್ಧವಾದ ಕಪ್ಪು, ಶುದ್ಧವಾದ ಹಳದಿ, ಇದು ಭಗವಂತನ ಅಪ್ರಾಕೃತವಾದ ಬಣ್ಣ. ಈ ಬಣ್ಣಗಳನ್ನು ಬೆರಕೆ ಮಾಡಿ ನಾನಾ ಬಗೆಯ ಬಣ್ಣಗಳನ್ನು ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ಬಣ್ಣ ಕೊಟ್ಟ ಭಗವಂತ. ಅವನು ಪೇಂಟರು. ಅವನು ಈ 4 ಬಣ್ಣಗಳನ್ನು ವಿಮಿಶ್ರಾಣಿ ವ್ಯಮಶ್ರಯತ್ ತಥೇತದ ಜಾಯತ. ಹಾಗಾಗಿ ನಮ್ಮಲ್ಲಿ ಯಾವ ಬಣ್ಣವೂ ಶುದ್ಧವಾದದ್ದಿಲ್ಲ. ಇವನು ಹೇಳ್ತಾನೆ, ಆ ಶುದ್ಧವಾದ 4 ಬಣ್ಣಗಳನ್ನು ಭಗವಂತನನ್ನು ನೋಡ್ತಾ ಇದ್ದೇನೆ. ಕೆಂಪು, ಯೆಲ್ಲೋ, ಬಿಳಿ, ಕಪ್ಪು, ಶುದ್ಧವಾದ ಬಣ್ಣ. ಅದು ಈ ಕಣ್ಣಿಗೆ ಕಾಣು. ಯಾಕೆ ಇದಕ್ಕೆ ಮಿಕ್ಸ್ ಮಾಡಿದಂಥ ಕಲರ್ಸ್ ಮಾತ್ರ ನೋಡ್ಲಿಕ್ಕೆ ಕಾಣೋದು. ಅಪ್ರಾಕೃತವಾದ ಶುದ್ಧವಾದ ಬಣ್ಣವನ್ನು ನಾನು ನೋಡ್ತಾ ಇದ್ದೀನಿ. ಅಂದರೆ ಜ್ಞಾನಾನಂದಮಯವಾದ ಬಣ್ಣ ಅದಿರೋದು 4 ಮೂಲತಃ. ಅದನ್ನು ಮಿಕ್ಸ್ ಮಾಡಿ ನಮ್ಮ ಹುಡುಗರಿಗೆ ಎಷ್ಟು ಕೆಲಸ ಉಂಟು ಗೊತ್ತುಂಟ. 7 ಕಲರನ್ನು 4 ಕಲರ್ ಅಂತ ಪ್ರಾಚೀನರು ಹೇಳಿದ್ರಲ್ಲ ವೇದ ಕಾಲದಲ್ಲಿ. ಅದರ ಬಗ್ಗೆ ಸಂಶೋಧನೆ ಮಾಡಿ ಈ 4 7ಕ್ಕಿಂತ ಮೂಲಭೂತವಾದದ್ದು ಯಾಕೆ ಅಂತ ಸಂಶೋಧನೆ ಮಾಡುವಂಥ. ಆದರೆ ಪಾಪ 7 ಕಲರ್ ಅಂತ ಊರು ಹೊಡೆದವರಿಗೆ 4 ಕಲರ್ ಅಂತಲೇ ಗೊತ್ತಿಲ್ಲ. 4 ಕಲರು ಅಂತ ಶಾಂತಿ ಪಾಠ ಹಾಕಿದವರು 7 ಕಲರ್ನ ವಿಷಯ ಗೊತ್ತಿಲ್ಲ. ನಮ್ಮ ದುರಂತ ಇದು. ಅವ್ರಿಗೆ 7 ಗೊತ್ತಿಲ್ಲ, ಇವ್ರಿಗೆ 4 ಗೊತ್ತಿಲ್ಲ. 2 ಗೊತ್ತಿದ್ದರೆ ಇದರ ಬಗ್ಗೆ ಹೊಸ ಸಂಶೋಧನೆ ಮಾಡಿ ಪ್ರಪಂಚಕ್ಕೆ ಒಂದು ಹೊಸ ಸಂಗತಿ ಕೊಡ್ಬೋದಿತ್ತು. ನಮ್ಮ ದುರ್ದೈವದಿಂದ 2 ಅಧ್ಯಯನ ಮಾಡ್ತಕ್ಕಂಥ ಪರಂಪರೆ ಇಲ್ಲಲ್ಲ. ನನ್ನ ಮಗ 1ನೇ ಕ್ಲಾಸ್ನಿಂದ ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂತ ಹೇಳೋರು ಹೊರತು, ಅಯ್ಯೋ ಸಂಸ್ಕೃತ ಕಲಿತು ಏನು ಮಾಡೋದ್ರಿ, ಏನು ಮಾಡೋದು, ಏನು ಮಾಡಲಿಕ್ಕಿಲ್ಲ ಪಾಪ. ಈ 1ನೇ ಕ್ಲಾಸ್ನಿಂದ ದರಿದ್ರ ಇಂಗ್ಲೀಷ್ ಕಲಿತು ಬಿಟ್ಟರೆ ಉದ್ಧಾರ ಆಯಿತು. ನಾವು ಭಾರತೀಯರು ಪಾಶ್ಚಾತ್ಯರಂತೆ ಬದುಕಬಹುದು. ಇದು ನಮ್ಮ ಕಲ್ಪನೆ. ಇಂಗ್ಲೀಷ್ ಕಲಿತು ಬಿಟ್ಟರೆ ಏನೋ ಜಗದೋದ್ಧಾರ ಅಂತ ದಾಸರ ಹಾಡಿದ ಹಾಗೆ ಏನೋ ಜಗತ್ತು ಉದ್ಧಾರ ಆಗತ್ತೆ ಅಂತ. ಆದರೆ ನಾವು ಇಂಗ್ಲೀಷ್ ಮಾಧ್ಯಮವನ್ನು ಮಕ್ಕಳಿಗೆ ಕಲಿಸುವ ಮೂಲಕ ಆ ಕಡೆ ಇಂಗ್ಲೀಷೂ ಗೊತ್ತಿಲ್ಲದ, ಈ ಕಡೆ ಕನ್ನಡವೂ ಗೊತ್ತಿಲ್ಲದ ಒಬ್ಬ ದರಿದ್ರ ಜನಾಂಗವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತ ಬಹಳ ಜನ ಅಪ್ಪಂದಿರಿಗೆ ಗೊತ್ತಿಲ್ಲ. ನಾನು ಎಷ್ಟೋ ಸರ್ತಿ ಹೇಳೋದುಂಟು. ಈಗ ಎಲ್ಲಿ ತನಕ ಬಂತು? ಇಲ್ಲಿ ಬೆಂಗಳೂರಿನಲ್ಲಿ ನೀವು ಹೋಗಿ ವಾರಗಳ ಹೆಸರು ಹೇಳಿದರೆ ಬುಧವಾರ, ಗುರುವಾರ, ಶುಕ್ರವಾರ. ಶುಕ್ರವಾರ ಅಂದರೆ ಯಾವ ವಾರ ಅಂಕಲ್ ಅಂತ ಕೇಳ್ತಾವೆ ಅವು. ಅದು ಫ್ರೈಡೇ ಹಾಗೆ ಹೇಳಿ. ಮತ್ತೆ ಇಂಥ ದರಿದ್ರ ಜನಾಂಗ ಬೇಕಾ ಈ ದೇಶಕ್ಕೆ? ಶುಕ್ರವಾರ ಅಂದರೆ ಅರ್ಥ ಆಗೋಲ್ಲ. ಯಾವ ವಾರ ಅಂಕಲ್ ಅಂತ, ಮತ್ತೆ ಅಂಕಲ್ ಅದು ಯಾವ ವಾರ ಅಂಕಲ್ಲು, ಅದು ಶುಕ್ರವಾರ ಅಂದರೆ ಫ್ರೈಡೇ ಹಾಗೆ ಹೇಳಿ. ಮತ್ತೆ ಹಾಗೆ ಮಾತಾಡ್ರೆ ಅರ್ಥ ಆಗುತ್ತೆ ಅಂತವೆ. ಇದು ಕಾರಣ ಮಕ್ಕಳಲ್ಲ. ಈ ರೀತಿ ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲದೆ ಇಂಗ್ಲೀಷ್ ಕಲಿಸಿದಂಥ ಪೆದ್ದು ತಂದೆ ತಾಯಂದಿರು. ಅವರಿಗೆ ಅಯ್ಯೋ ಅಮ್ಮ ಅಂತ ಕರೆಯೋದಕ್ಕಿಂತ ಮಮ್ಮಿ ಅಂತ ಕರೆದುಬಿಟ್ರೆ, ಈಜಿಪ್ಟ್ನಲ್ಲಿ ಮಾತ್ರ ಇದ್ದವು ಮಮ್ಮಿಗಳು, ಈಗ ಮನೆಯಲ್ಲಿ ಬಂದಿದ್ದು. ಮಮ್ಮಿಯಿಂದ ಕರೆದುಬಿಟ್ಟು ಬ್ರಹ್ಮಾನಂದ. ಎಷ್ಟು ಅಸಹ್ಯವಾದ ಶಬ್ದ ಅದು ಅಂದರೆ, ಈಜಿಪ್ಟಿನ ಮಮ್ಮಿಗಳನ್ನ ನೆನೆಸ್ಕೊಂಡಾಗ ನಮ್ಮನ್ನು ಮಮ್ಮಿ ಅಂತ ಕರೀತಾ ಇದ್ದಲ್ಲ ಬದುಕಿದ್ದಾಗಲೇ. ನಮ್ಮನ್ನು ಬದುಕಿದ್ದಾಗಲೇ ಮಮ್ಮಿ ಅಂತ ಕರೀತಾರಲ್ಲ ಅಂತ ನಾಚಿಕೆ ಆಗಬೇಕು. ಇವು ಬೀಗ್ತಾವೆ ಮನೆಯಲ್ಲಿ ತಾಯಂದಿರು. ಅಂದರೆ ಇಂಥ ಪೆದ್ದುತನ ನಮ್ಮ ದೇಶದಲ್ಲಿದ್ದರೆ ಈ ದೇಶ ಹೇಗೆ ಉದ್ಧಾರ ಆಗಬೇಕು? ಹಾಗೆ ವರ್ಣ ಅಂತಂದರೆ ಬಣ್ಣ. ಇದನ್ನು ಸಂಶೋಧನೆ ಮಾಡಿ ವಿಶ್ವಕ್ಕೆ 4 ಬಣ್ಣದ ಮೂಲ ಕಾನ್ಸೆಪ್ಟನ್ನು ಸೈಂಟಿಫಿಕ್ ಆಗಿ ಭಾರತೀಯ ತತ್ವಜ್ಞಾನಿಗಳು ಕೊಡ್ಲಿಕ್ಕೆ ಬರುತ್ತೆ. ಯಾರೂ ಆ ದಿಸೆಯಲ್ಲಿ ಪ್ರಯತ್ನ ಮಾಡಲಿಲ್ಲ. ತಮಾಷೆ ವೇದದಲ್ಲಿ ಎಲ್ಲಿ ಇಚ್ಚರ್ಗ ಅಂದರೆ ಏನು ಹೇಳ್ತಾರೆ ಅಲ್ಲಿ, ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ. ರುಗ್ಮವರ್ಣಂ ನೋಡಿ, ಇದು ಲಾಜಿಕ್ಕು. ವೇದವ್ಯಾಸರು ಹೇಳ್ತಾರೆ ಇದು ಪರಮಾತ್ಮನನ್ನು ಹೇಳುತ್ತೆ. ಯಾಕೆಂದರೆ ರುಗ್ಮವರ್ಣ ಅಂತ ವರ್ಣ ರೂಪೋಪನ್ಯಾಸಾಚ್ಯ, ಅಲ್ಲಿ ರುಗ್ಮವರ್ಣ ಅಂತ ಬಂಗಾರದ ಬಣ್ಣ ಅಂತ ಹೇಳ್ತಾರೆ. ಬಂಗಾರದ ಬಣ್ಣ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ, ಭಗವಂತರಿಗೆ ಮಾತ್ರ ಇರೋದು. ಇಟ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಗಾಡ್ ಅಂತ. ಇದೆಲ್ಲ ಅರ್ಥ ಆಗುತ್ತಾ ನಮ್ಮ ಜನಕ್ಕೆ?
ಬಣ್ಣ ಪ್ರಪಂಚದಲ್ಲಿ ಶುದ್ಧ ಬಣ್ಣ ಇಲ್ಲ. ಶುದ್ಧ ರುಗ್ಮವರ್ಣ ಇರೋದು ಬಂಗಾರದಲ್ಲೇ ಇಲ್ಲ, ಭಗವಂತನಲ್ಲಿ ಇರೋದು ಅಂತಾರೆ ಅವರು. ನಮಗೆ ಬಂಗಾರದ ಬಣ್ಣ ಎಲ್ಲಿದೆ? ಬಂಗಾರದಲ್ಲಿ. ಬಂಗಾರದ್ದು ಅದು ಕಳಪೆ ಬಣ್ಣ, ಅದು ಮಿಕ್ಸೆಡ್ ಕಲರ್. ಅದು ನಿಜವಾದಂತಹ ರುಗ್ಮವರ್ಣ ಇರುವುದು ಭಗವಂತನಲ್ಲಿ. ಅದಕ್ಕೆ ಅದು ಎಲ್ಲಿ ತನಕ ನಮಗೆ ಆ ಬಣ್ಣದ ಮೇಲೂ ಕನ್ಫ್ಯೂಷನ್ನು, ತದ್ವಾಚಿಕ ಶಬ್ದದ ಮೇಲೂ ಕನ್ಫ್ಯೂಷನ್ನು. ಎಲ್ಲ ವ್ಯಾಕರಣದವರು ಶಬ್ದವನ್ನು ಕೊಲೆಗೆಡಿಸಿ ರುಕ್ಮ ಅಂತ ಶಬ್ದ ಹೊಡೆಯುಟ್ಟಿದ್ದಾರೆ. ರುಕ್ಮ ಅಂತ ಅನ್ನುವ ಶಬ್ದ ಪ್ರಾಚೀನ ಸಂಸ್ಕೃತಿಯಲ್ಲಿ ಇಲ್ಲವೇ ಇಲ್ಲ. ಇದು ವ್ಯಾಕರಣದವರು ಸೃಷ್ಟಿ ಮಾಡಿದ ಒಂದು ತಪ್ಪು ಶಬ್ದ. ರುಗ್ಮ ಅಂತನ್ನುವಂಥ ಶಬ್ದ ಅದು ಏನಾಯಿತು ಗೊತ್ತುಂಟ? ಒಂದು ತಮಾಷೆ. ವ್ಯಾಕರಣದವರು ಅಂದರೆ ಮೂಲತಃ ಸೂತ್ರ ರಚನೆ ಮಾಡುವಾಗ ಈ ಅವನು ಏನು ಮಾಡಿದ? ಅವನು ರುಚಧಾತು, ಯುಜಧಾತು, ತಿಜಧಾತು, ಯುಜ ರುಚ ತಿಜಾಮ್, ಈ ಮೂರು ಧಾತುಗಳಿಗೆ ಪ್ರತ್ಯಯ ಹೇಳಿದ. ಅದರಿಂದ ಯುಗ್ಮ, ಅದು ಯುಗ, ಯುಜ ಧಾತು ಯುಗ್ಮ ಆಯಿತು. ತಿಜ ಧಾತು ತಿಗ್ಮ ಆಯಿತು. ಇದು ರುಜ ಧಾತು ಅಲ್ಲ, ರುಚ ಧಾತು, ಅದರಿಂದ ರುಕ್ಮ ಆಯಿತು. ವಸ್ತುತಃ ಇಲ್ಲಿ ಸೂತ್ರವೇ ಮೂಲತಃ ಏನಿರಬೇಕು ಗೊತ್ತುಂಟ? ಇಲ್ಲಿ ರುಜ ತಿಜಾಮ್ ಅಂತಿರಬೇಕು, ರುಚ ತಿಜಾಮ್ ಅಲ್ಲ. ಈ ಸೂತ್ರವನ್ನು ಯಾರೋ ಒಬ್ಬ ವ್ಯಾಕರಣ ಪಂಡಿತ ತಪ್ಪಾಗಿ ಪ್ರತಿ ತೆಗೆದ, ಅದಕ್ಕೆ ತಪ್ಪಾಗಿ ವ್ಯಾಖ್ಯಾನ ಬರೆದ್ರು. ಒಂದು ತಪ್ಪು ಶಬ್ದವನ್ನು ವ್ಯಾಕರಣ ಪಂಡಿತರೇ ಕೊಟ್ಟರು ಸಂಸ್ಕೃತ ಭಾಷೆಗೆ. ರುಕ್ಮ ಅನ್ನೋದು ವ್ಯಾಕರಣ ಪಂಡಿತರು ಕೊಟ್ಟ ಅಪಶಬ್ದ ಸಂಸ್ಕೃತ ಭಾಷೆಗೆ. ಇದು ಸಂಸ್ಕೃತ ಶಬ್ದವೇ ಅಲ್ಲ, ರುಗ್ಮ ಆಗಬೇಕು. ಇನ್ನು ಬಹಳ ಅಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂದರೆ ಎರಡು ಶಬ್ದವೂ ಆಗ್ಬೋದು. ಕೆಲವು ರುಕ್ಮನೂ ಆಗ್ಬೋದು, ರುಗ್ಮನೂ ಆಗ್ಬೋದು. ಎರಡು ಶಬ್ದವೂ ಸಾಧು ಅಂತ ಹೇಳೋರಿದ್ದಾರೆ. ಯಾಕೆಂದರೆ ಆ ಕಡೆ ವೇದದಲ್ಲಿ ಇದ್ದದನ್ನು ಒಪ್ಪಬೇಕು, ಈ ಕಡೆ ವ್ಯಾಕರಣ ಪಂಡಿತರ ಮರ್ಯಾದೆ ಉಳಿಸಬೇಕು. ಅವ್ರು ಮರ್ಯಾದೆ ತೆಗೆದಾಗ ಇರಲಿ. ರುಕ್ಮ ಅನ್ನೋದು ಒಂದು ಶಬ್ದ, ಆದರೆ ರುಗ್ಮ ಅನ್ನೋದು ಮೂಲ ಶಬ್ದ. ಯಾಕೆಂದರೆ ವೇದದಲ್ಲಿ ಸಮಸ್ತ ಪ್ರಾಚೀನ ಗ್ರಂಥಗಳಲ್ಲಿ ಇರುವುದು ರುಗ್ಮ. ಅದರಿಂದ ಏನು ಅಂದರೆ ರುಚ ಅಲ್ಲ, ಯುಜ ರುಜ ತಿಜಾಮ್ ಅಂತ ಸೂತ್ರ. ಆದರೆ ಅದು ರುಜ ತೆಗೆದು ರುಚ ಅಂತ ಮಾಡಿಬಿಟ್ರು. ಯಾಕೆಂದರೆ ಚಿನ್ನದ ಮೋಹ. ಚಿನ್ನ ಅಂದರೆ ರುಕ್ಮ, ರುಚ ಅಂದರೆ ರುಚಿ, ಬಹಳ ರುಚಿ ಚಿನ್ನ ಅಂದರೆ. ಅದರಿಂದ ಅದರ ಪ್ರಾಚೀನರಿಗೆ ಚಿನ್ನ ಅಂದರೆ ರುಚಿ ಇರಲಿಲ್ಲ, ಅದು ರುಜ, ಅದು ಒಂದು ರೋಗ. ಆದ್ದರಿಂದ ರುಗ್ಮ ಅಂತ ಕರೆದ್ರು. ಚಿನ್ನ ಅನ್ನೋದು, ಚಿನ್ನದ ಮೋಹ ಅನ್ನೋದು ಒಂದು ರೋಗ, ಅದು ಅದರಿಂದ ಅದಕ್ಕೆ ರುಗ್ಮ ಅಂತ ಕರೆದ್ರು. ರುಜೋಭಂಗೆ, ಅದು ಮನೆ ಮುರಿಯುವಂಥ ವಸ್ತು. ತಂದೆ ಮಕ್ಕಳಲ್ಲಿ ಜಗಳ ಹುಟ್ಟಿಸುತ್ತೆ, ಬಂಧುಗಳಲ್ಲಿ ಜಗಳ ಹುಟ್ಟಿಸುತ್ತೆ. ಯಾಕೆ ನನಗೆ 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 ಆದ್ದರಿಂದ ಅದಕ್ಕೆ ರುಗ್ಮ ಅಂತ ಕರೆದ್ರು. ರುಜೋಭಂಗೆ, ಒಡೆಯುವಂಥದ್ದು, ಅದು ಜೋಡಿಸುವಂಥದ್ದಲ್ಲ, ಮನೆ ಒಡೆಯುವಂಥ ವಸ್ತು ಚಿನ್ನ. ಅದಕ್ಕೆ ಹಿಂದೆ ರುಗ್ಮ ಅಂತ ಕರೆದ್ರು. ಇವರು ರುಚಿ, ಭಾರಿ ರುಚಿ ಚಿನ್ನ ಅಂದರೆ ಅಂತ ರುಕ್ಮ ಅಂತ ಮಾಡಿದರು. ಇದು ಚಿನ್ನದ ಮೋಹ ಪ್ರಾರಂಭ ಆದಮೇಲೆ ಅದು ವೈಯಾಕರಣರ ಅಪಚಾರ. ಅದನ್ನ ಆ ಶಬ್ದದಲ್ಲಿಯೂ ಭ್ರಮೆ, ಅರ್ಥದಲ್ಲಿಯೂ ಭ್ರಮೆ. ರುಗ್ಮ ವರ್ಣ ಅನ್ನೋದು ಚಿನ್ನದಲ್ಲಿಯೂ ಇಲ್ಲ, ಅದು ಭಗವಂತನ ವರ್ಣ ಅಂತ ಹೇಳಿದರು. ಆದ್ದರಿಂದ ಈ ಮಂತ್ರ ಭಗವಂತನನ್ನು ಹೇಳುತ್ತೆ ಅಂತ ವೇದವ್ಯಾಸರು ಅದನ್ನು ಲಾಜಿಕ್ ಆಗಿ ಹೇತುವಾಗಿ ಕೊಟ್ಟರು. ರೂಪೋಪನ್ಯಾಸಾತ್ ರುಗ್ಮವರ್ಣಂ. ಯಾಕೆಂದರೆ ಆ 4 ಬಣ್ಣ ಭಗವಂತನ ಎಕ್ಸ್ಕ್ಲೂಸಿವ್ ಕಲರ್ಸ್. ಅದನ್ನು ಅನೇಕ ವರ್ಣಂ, ಈ 4 ಬಣ್ಣವನ್ನು ಅರ್ಜುನ ಭಗವಂತನ ಅಪ್ರಾಕೃತ ವರ್ಣವನ್ನು ಭಗವಂತನ ರೂಪದಲ್ಲಿ ನೋಡ್ತಾ ಇದ್ದಾನೆ. ಈ ಒಂದು ಶಬ್ದ ಭಗವಂತನ ವಿಶ್ವರೂಪದ ಚಿಂತನೆಯಲ್ಲಿ ಒಂದೊಂದು ಶಬ್ದ ಗೀತೆ ಹೇಗೆ ತೆರೆಕೊಳ್ಳುತ್ತೆ ಅನ್ನೋದನ್ನು ನಿಮಗೆ ತಿಳಿಸುವುದಕ್ಕೋಸ್ಕರ ನಾನು ಈಗ ಕೆಲವು ಶಬ್ದಗಳನ್ನು ಎಲ್ಲವನ್ನು ವಿವರಿಸ್ತಾ ಹೋದರೆ ಭಗವದ್ಗೀತೆಯ ಒಂದು ಜೀವನ ಸಾಕಾಗೋಲ್ಲ. ಆದರೆ ಒಂದು ಶಬ್ದ ಹೇಗೆ ನಮ್ಮನ್ನು ಆ ಅಪ್ರಾಕೃತ ರೂಪದ ಕಡೆಗೆ ಕರ್ಕೊಂಡು, ಅನೇಕ ವರ್ಣಂ, 4 ವರ್ಣ ಇರೋದು ಅಪ್ರಾಕೃತ, ಮತ್ತು ಎಲ್ಲ ಕಲಬೆರಕೆ ಬಣ್ಣಗಳು, ಎಲ್ಲ ಅಂಗಡಿಯಲ್ಲಿ ಮಾರುವ ಸಾಮಾನುಗಳು. ನಮ್ಮದು ಬಣ್ಣ ಕಲಬೆರಕೆ, ಶುದ್ಧ ಸಾಮಾನಿಲ್ಲ. ಅನೇಕ ವರ್ಣಂ. ಆಮೇಲೆ ಏನಾಗಿದೆ? ಸಂಹಾರ ಶಕ್ತಿಯಾಗಿ ನಿಂತು ಬಿಟ್ಟಿದ್ದಾನೆ. ಸೃಷ್ಟಿ ಮಾಡುವುದು ವಕ್ತ್ರ ಬಾಹೂರು ಪಾದ ಹೋಗಿ ಬಹುದರಂ ಬಹುದಂಶ್ರಾ ಕರಾಳಂ. ಅದಕ್ಕೆ ಹೇಳ್ತಾನೆ ಸಂಹಾರ ಶಕ್ತಿಯಾಗಿ ನಿಂತು ಬಿಟ್ಟಿದ್ದೆಲ್ಲಪ್ಪ ಕೃಷ್ಣ. ವ್ಯಾತ್ತಾನನಂ, ಬಾಯಿ ಅಂದರೆ ಬಾಯಿ ತೆರೆದು ನಿಂತಿದ್ದೀನಿ ನೀನು. ಎಲ್ಲ ಬಂದು ಬಾಯಿಗೆ ಬಂದು ಬೀಳ್ತಾ ಇದೆ, ನೀನು ಬಾಯಿ ತೆರೆದು ನಿಂತು ಬಿಟ್ಟು ವ್ಯಾತ್ತಾನನಂ. ಆದರೆ ನೋಡಿ ತಕ್ಷಣ ಹೇಳ್ತಾನೆ ದೀಪ್ತ ವಿಶಾಲ ನೇತ್ರಂ ಅಂತ. ಏನು ಬ್ಯೂಟಿಫುಲ್ ನೋಡಿ. ಅವನು ಬಾಯಿ ತೆರೆದು ನಿಂತಿದ್ದಾನೆ, ಸಿಟ್ಟಿನಿಂದ ಸಂಹಾರ ಮಾಡಲಿಕ್ಕೆ ಹೊರಟಿದ್ದಾನೆ. ಅದರಿಂದ ದೀಪ್ತ ನೇತ್ರ, ಕಣ್ಣು ಕೆಂಪು ಕಿಡಿಗಾರುವ ಕಣ್ಣು. ಯಾಕೆಂದರೆ ಸಂಹಾರ ಶಕ್ತಿ ಉಗ್ರ, ಕಿಡಿಗಾರುವ ಕಣ್ಣು. ಅದೇ ಕಿಡಿಗಾರುವ ಕಣ್ಣು ಅದು ಕಾರುಣ್ಯದಿಂದ ವಿಶಾಲವಾದ ಕಣ್ಣು ಅಂತ ಅಂದುಬಿಡ್ತಾನೆ. ಆ ಕರುಣೆ, ಅನುಗ್ರಹ ದೃಷ್ಟಿ, ಅನುಗ್ರಹ ಬೀರುವಾಗ ಮಾತ್ರ ಕಣ್ಣು ಅರಳೋದು. ಸಿಟ್ಟು ಬಂದಾಗ ಕಣ್ಣು ಅರಳೋಲ್ಲ, ಕಣ್ಣು ಸಣ್ಣದಾಗೋದು ಸಿಟ್ಟು ಬಂದಾಗ. ಆ ಕಣ್ಣು ಅರಳೋದು ಉಂಟಲ್ಲ, ಅದು ಯಾವಾಗಲೂ ಸಂತೋಷ ಆದಾಗ, ಕಾರುಣ್ಯದಿಂದ ಅನುಗ್ರಹದಿಂದ ತುಂಬಿದಾಗ, ಕರುಣಾರಸ ಪೂರ್ಣಾಭ್ಯಾಮ್ ಲೋಚನಾಭ್ಯಾಮ್, ಅದು ವಿಶಾಲಾಭ್ಯಾಮ್. ಇದು ಹೇಳ್ತಾನೆ
ಅದು ಕೋಪದ ಕಿಡಿಕಾರುವ ಕಣ್ಣು, ಕಾರುಣ್ಯದಿಂದ ತುಂಬಿದ ಅಗಲವಾಗಿ ಕಾರುಣ್ಯದ ರಸ ಹರಿಸುವ ಕಣ್ಣು. ಈ ಕಾಂಟ್ರಡಿಕ್ಷನ್ ನೋಡಿ. ಆ ಕೋಪ, ಭಗವಂತನ ಕೋಪ ಉಂಟಲ್ಲ, ಅದು ಕೋಪ ಅಲ್ಲ, ಅದು ನಮ್ಮ ಮೇಲೆ ಮಾಡುವ ಪರಮಾನುಗ್ರಹ ಅಂತ. ದೀಪ್ತ ವಿಶಾಲ ನೇತ್ರಂ, ಕೋಪದಿಂದ ಕಿಡಿಕಾರುವ ಕೆಂಗಣ್ಣು, ಆದರೆ ಕಾರುಣ್ಯದಿಂದ ಅಗಲವಾದ ಕಣ್ಣು. ಆ ಕೋಪ ಕಾರುಣ್ಯ. ಅದು ದೀಪ್ತ ವಿಶಾಲ ನೇತ್ರಂ. ಎಷ್ಟು ವಿಚಿತ್ರವಾದ ಶಬ್ದಗಳನ್ನು ಜೋಡಿಸಿ ಹಾಕಿದ್ದಾರೆ ನೋಡಿ. ದೀಪ್ತ ಅಂತ ಅನ್ನುವುದು ಕೋಪವನ್ನು, ಸಂಹಾರವನ್ನು, ಉಗ್ರತ್ವವನ್ನು ಹೇಳಿದರೆ, ವಿಶಾಲ ಅನ್ನುವುದು ಕಾರುಣ್ಯವನ್ನು, ಅನುಗ್ರಹವನ್ನು ಹೇಳುತ್ತೆ. ಯಾವತ್ತೂ ಕೋಪ ಬಂದಾಗ ಕಣ್ಣು ಅರಳೋಲ್ಲ, ಕಣ್ಣು ಸಣ್ಣದಾಗೋದು. ಕಣ್ಣು ಅರಳೋದು ಪ್ರೀತಿಯಿಂದ, ವಾತ್ಸಲ್ಯದಿಂದ, ಅನುಗ್ರಹದಿಂದ. ನಾವೆಲ್ಲ ಅನುಭವಿಸಿದವರು. ನಾನು ಎಷ್ಟೋ ಸರ್ತಿ ಹೇಳ್ತಿದ್ನಲ್ಲ, ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರ ಅರಳುಗಣ್ಣು. ಅವರು ಪಾಠ ಹೇಳುವಾಗ ವಿದ್ಯಾರ್ಥಿ ಚೆನ್ನಾಗಿ ಗ್ರಹಣ ಮಾಡಿದ ಅಂತ ಕಂಡ್ರೆ ಕಣ್ಣು ಅರಳಿಸಿ ನೋಡಿಬಿಡೋರು. ನಮಗೆ ಜನ್ಮ ಸಾರ್ಥಕ ಅನಿಸ್ಬಿಡೋದು ಆ ಅರಳುಗಣ್ಣು ನೋಡಿದರೆ. ಒಂದು ಪಾಠದ ಮಧ್ಯದಲ್ಲಿ ಅವರು ಎಷ್ಟು ಸರ್ತಿ ಕಣ್ಣು ಅರಳಿಸಿದರೋ ಅಷ್ಟು ಖುಷಿ ನಮಗೆ. ಆ ಥರ ಅವರ ಕಣ್ಣು ಅರಳುಗಣ್ಣು ನೋಡಬೇಕು ಅಂತ ಕಾಯ್ತಾ ಕೂಡ್ತಿದ್ದೆ ನಾನು. ಅದು ಯಾಕೆಂದರೆ ಆ ಅರಳುಗಣ್ಣಿನಲ್ಲಿ ಅನಂತವಾದ ಅನುಗ್ರಹ, ಪ್ರೀತಿಯ ಪ್ರವಾಹ ಹರಿಸ್ತಿದ್ರು ಅವರು. ಹಾಗಿರುವಾಗ ಭಗವಂತರ ಅರಳುಗಣ್ಣು, ಅದರಲ್ಲಿ ಇರತಕ್ಕಂಥ ಅಪಾರವಾದ ಕಾರುಣ್ಯ, ಆ ಪ್ರೇಮದ ಪ್ರವಾಹ ಎಂಥದು. ಅದು ಅರ್ಜುನ ಹೇಳ್ತಾನೆ, ಕೋಪದಿಂದ ಕಿಡಿಗಾರುವ ಕಣ್ಣು, ಪ್ರೀತಿಯಿಂದ ಅನುಗ್ರಹ ಬೀರುವುದಕ್ಕೋಸ್ಕರ ಅರಳುಗಣ್ಣಿನ ನಿನ್ನ ಆ ಕಣ್ಣನ್ನು ನಾನು ನೋಡ್ತಾ ಇದ್ದೇನೆ. ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ. ಆದ್ದರಿಂದ ಇದು ಏನಿದು? ಒಂದು ಕಡೆ ನೀನು ಅನುಗ್ರಹಿಸ್ತಾ ಇದೆಯೋ ಇಲ್ಲ ನಿಗ್ರಹಿಸ್ತಾ ಇದೆಯೋ, ನಿನ್ನ ನಿಗ್ರಹವೇ ಅನುಗ್ರಹ, ನಿನ್ನ ಅನುಗ್ರಹವೇ ನಿಗ್ರಹ. ಎರಡೂ ಒಂದೇ, ಬೇರೆ ಇಲ್ಲ ನಿನ್ನ ಪಾಲಿಗೆ. ಆದರೆ ನಮಗೆ ಇದು ಅರ್ಥ ಆಗೋಲ್ಲ. ನಮಗೆ ಅನುಗ್ರಹ ಅಂದರೆ ಅನುಗ್ರಹವೇ, ನಿಗ್ರಹ ಅಲ್ಲ. ನಿಗ್ರಹ ಅಂದರೆ ನಿಗ್ರಹವೇ, ಅನುಗ್ರಹ ಅಲ್ಲ. ಇದು ಎರಡನ್ನು ಒಟ್ಟಿಗೆ ಮಾಡಿ ಯೋಚಿಸಲಿಕ್ಕೆ ಆಗದಂತಹ ಪರಿಸ್ಥಿತಿಯನ್ನು ನಾವು ಬದುಕಿದ್ದೇವೆ. ಅದು ಹೇಳ್ತಾನೆ, ದೃಷ್ಟ್ವಾ ಹಿತ್ವಾ ಪ್ರವ್ಯಥಿತಾಂತರಾತ್ಮ. ನಿನ್ನ ಈ ರೂಪವನ್ನು ನೋಡಿ ಗೊಂದಲಕ್ಕೊಳಗಾಗಿ ಕಂಗೆಟ್ಟ ನನ್ನ ಮನಸ್ಸು, ಅಂತರಾತ್ಮ ಪ್ರವ್ಯಥಿತ ಅಂದರೆ ಕಂಗೆಟ್ಟು. ನನಗೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ಅಷ್ಟು ಕಂಗೆಟ್ಟು ಬಿಟ್ಟಿದ್ದೇನೆ ನಾನು. ಒಂದು ರೀತಿಯಿಂದ ಗೊಂದಲಕ್ಕೊಳಗಾಗಿರ್ತಕ್ಕ, ಗಾಬರಿಗೊಳಗಾದಂಥ ಅಂತರಾತ್ಮ. ಯಾಕೆಂದರೆ ದೃಷ್ಟ್ವಾ ಹಿತ್ವಾ, ಅದು ಕಾರಣ ಹಿ ಪ್ರಸಿದ್ಧಿ. ಅದು ಇನ್ಯಾವುದೊಂದು ಗಾಬರಿ ಆದಲ್ಲ, ನಿನ್ನಿಂದಲೇ ಗಾಬರಿ ಆದ ನನಗೆ. ನಿನ್ನನ್ನು ನೋಡಿದ್ದರಿಂದಲೇ ಗಾಬರಿ. ಅದನ್ನು ನಿನಗೂ ನನ್ನನ್ನು ನೋಡಿದಾಗ ಗೊತ್ತಾಗಿರಬೇಕಲ್ಲ ಕೃಷ್ಣ. ಅದನ್ನ ಹೇಳ್ತಾನೆ, ಧೃತಿಂ ನವಿಂದಾಮಿ ಶಮಂಚ ವಿಷ್ಣು. ಧೃತಿಂ ನವಿಂದಾಮಿ, ನನಗೆ ಧೃತಿ ಅಂದರೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನನಗೆ ಆತ್ಮವಿಶ್ವಾಸವೇ ಕುಸಿದು ಹೋಗಿದೆ. ನನಗೆ ಧೈರ್ಯವಾಗಿ ನನ್ನ ಕಾಲ ಮೇಲೆ ನಿಂತು ನಾನು ಏನಾದರೂ ನಿರ್ಧಾರ ಮಾಡಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸವೇ ಹೊರಟೋಗಿದೆ. ಜೊತೆಗೆ ಮನಸ್ಸು ನೆಮ್ಮದಿಗೆಟ್ಟಿದೆ ಅಂತಾನೆ. ಶಮಂಚ, ಮನಸ್ಸು ನೆಮ್ಮದಿಗೆಟ್ಟು ದೊಡ್ಡ ಗೊಂದಲಕ್ಕೆ, ಕನ್ಫ್ಯೂಸ್ಡ್ ಮೈಂಡ್ ಅಂತ. ಶಮ ಇಲ್ಲದ ಅಂದರೆ ಕಾನ್ಫಿಡೆನ್ಸನ್ನು ಕಳ್ಕೊಂಡ ಕನ್ಫ್ಯೂಸ್ಡ್ ಮೈಂಡ್. ಏನು ಗೊಂದಲ, ಏನು ತೀರ್ಮಾನ ಮಾಡಬೇಕು, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಒಂದೂ ತಿಳಿತಾ ಇಲ್ಲ. ಆದರೆ ಇಷ್ಟು ತಿಳಿಯಿತು, ನಾನು ಯಾರನ್ನು ನಮ್ಮ ಸೋದರ, ನಮ್ಮ ವಸುದೇವ ಸೋದರ ಮಾವ, ನಮ್ಮ ಸೋದರ ಮಾವನ ಮಗ, ನಮ್ಮ ತಾಯಿ ಅಣ್ಣನ ಮಗ, ನಮ್ಮ ಗಾಡಿ ಹೊಡೆಯುವ ಬೋವಿ, ನಮ್ಮ ಬಂಧು ಅಂತ ತಿಳ್ಕೊಂಡಿದ್ದನೋ ಅವನು ವಿಷ್ಣು ಅಂತ ಈಗ ಗೊತ್ತಾಯಿತು. ಶಮಂಚ ವಿಷ್ಣು. ಯಾಕೆಂದರೆ ನಾನು ನೋಡ್ತಾ ಇರೋದೇ ಅದನ್ನು. ಪ್ರತಿಯೊಬ್ಬನ ಒಳಗೂ ಭಗವಂತ ಕಾಣ್ತಾ ಇದ್ದಾನೆ, ಮತ್ತು ಭಗವಂತನೊಳಗೆ ಪ್ರತಿಯೊಂದು ಕಾಣ್ತಾ ಇದೆ. ಸೊ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ವಿಶತಿ. ಎಲ್ಲದರ ಒಳಗೂ ನೀನು ಪ್ರವೇಶ ಮಾಡಿದ್ದಿ. ಆಮೇಲೆ ವಿಶಂತ್ಯಾಸ್ಮಿನ್, ಎಲ್ಲದನ್ನು ನಿನ್ನೊಳಗೆ ಪ್ರವೇಶ ಮಾಡಿದೆ. ಅದರಿಂದ ವಿಷ್ಣು ಅನ್ನೋ ಶಬ್ದದ ಪೂರ್ಣ ಅರ್ಥ ನನಗೀಗ ಆಯಿತು. ಎಲ್ಲ ಜಗತ್ತು ನಿನ್ನೊಳಗಿದೆ. ಎಲ್ಲಿ ನೋಡಿದರೆ ಇಡೀ ವಿಶ್ವ ನಿನ್ನ ಒಳಗೆ ಕಾಣ್ತಾ ಇದೆ. ಅದನ್ನು ಹಿಂದೆ ಒಳಗೆ ಮತ್ತು ಎಲ್ಲರ ಒಳಗೂ ನೀನು ಕಾಣ್ತಾ ಇದ್ದಿ. ಎಲ್ಲರ ಒಳಗೆ ನೀನು ಕಾಣ್ತಿ, ನಿನ್ನೊಳಗೆ ಎಲ್ಲ ಕಾಣ್ತಾ ಇದೆ. ಆದ್ದರಿಂದ ನೀನು ವಿಷ್ಣು ಅನ್ನೋದು ಅರ್ಥ ಆಯಿತು. ಆ ವಿಷ್ಣು ಅನ್ನೋ ಶಬ್ದ, ವಿಷ್ಣು ಅಂತ ಪರಿಚಯ ಆಯಿತು ಅಂತಲ್ಲ, ಆ ಶಬ್ದದ ಅರ್ಥ ರಿಯಲೈಸ್ ಆಯ್ತು ನನಗೆ ಅಂತ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಆ ಶಬ್ದಾರ್ಥವನ್ನು ಶಮಂಚ ವಿಷ್ಣು. ದಂಷ್ಟ್ರ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವೈವ. ಅವನು ಹೇಳ್ತಾನೆ, ಕಾಲಾನಲ ಸನ್ನಿಭಾನಿ. ಎಲ್ಲಕ್ಕಿಂತ ನನಗೆ ನಿನ್ನ ಮುಖ, ಸಂಹಾರಕ್ಕೋಸ್ಕರ ಕೋರೆದಾಡೆಯನ್ನು ನರಸಿಂಹನಂತೆ ಕೋರೆದಾಡೆಗಳಿಂದ ಬಾಯಿ ತೆರೆದು ನಿಂತು ಎಲ್ಲ ಬೆದರಿಗೆ ಬರತಕ್ಕಂಥ ಸಮಸ್ತ ಜೀವಜಾತವನ್ನು ಕಬಳಿಸುವುದಕ್ಕೋಸ್ಕರ ನಿಂತ ಆ ಉಗ್ರವಾದ ನಿನ್ನ ಮುಖವನ್ನು ಕಂಡಾಗ, ದಂಷ್ಟ್ರ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವೈವ. ಹೇಗಿದ್ದಾವೆ ಅವು?
ಕಾಲಾನಲ ಸನ್ನಿಧಾನಿ, ಜಗತ್ ಕಾಲ ಅಂದರೆ ಪ್ರಳಯ ಕಾಲ, ಸಂಹಾರ ಮಾಡುವುದಕ್ಕೋಸ್ಕರ ಬೆಂಕಿ ಇಡೀ ವಿಶ್ವವನ್ನು ಸುಡುವಂಥ ಪ್ರಳಯಾಗ್ನಿ ಹೇಗೆ ಜಗತ್ತನ್ನು ಸರ್ವವನ್ನು ಸುಟ್ಟು ಕರಕಿ ಭಸ್ಮ ಮಾಡುತ್ತೆ, ಆ ರೀತಿಯ ಬೆಂಕಿಯ ಜ್ವಾಲೆಯನ್ನು ಉಗುಳುವ ನಿನ್ನ ಆ ಮುಖ, ಕೋರೆದಾಡೆಯಿಂದ ಭೀಕರವಾದ ನಿನ್ನ ಆ ಮುಖ, ಸರ್ವವನ್ನು ಸಂಹಾರ ಮಾಡಲಿಕ್ಕೆ ಬಾಯಿ ತೆರೆದು ನಿಂತ ನಿನ್ನ ಆ ಮುಖ, ಅದನ್ನು ಕಂಡಾಗ ದಿಶೋ ನಜಾನೆ ನಲಭೇಚ ಶರ್ಮ, ನನಗೆ ದಿಕ್ಕು ಕಾಣ್ತಾ ಇಲ್ಲ, ದಿಕ್ಕುಗೆಟ್ಟು ಯಾವ ದಿಕ್ಕು ಏನು ಒಂದು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಲಭೇಚ ಶರ್ಮ, ಮನಸ್ಸಿಗೆ ಸಂತೋಷ ಆಗಬೇಕಲ್ಲ, ಇಂಥ ಅದ್ಭುತವನ್ನು ಕಂಡು ಸಂತೋಷ ಪಡುವಂಥ ಒಂದು ಯೋಗ್ಯತೆಯೂ ಇಲ್ಲ ನನಗೆ. ಯಾಕೆಂದರೆ ಗಾಬರಿ ಆಗಿಬಿಟ್ಟಿದೆ. ನನಗೆ ಗಾಬರಿ ಆದಾಗ ಸಂತೋಷ ಪಡಲಿಕ್ಕೂ ಆಗೋದಿಲ್ಲ. ಈ ಗಾಬರಿಯಿಂದಾಗಿ ನಿನ್ನನ್ನು ಕಂಡು ಸಂತೋಷ ಪಡುವುದಕ್ಕೂ ಆಗ್ತಾ ಇಲ್ಲ ನನಗೆ. ಒಂಥರ ಭಯಗ್ರಸ್ತನಾಗಿ ನಡುಗ್ತಾ ಇದ್ದೇನೆ ನಾನು, ಆನಂದ ಪಡಲಿಕ್ಕೂ ಆಗ್ತಾ ಇಲ್ಲ ಕೃಷ್ಣ. ಅದನ್ನು ಅವನು ಹೇಳ್ತಾನೆ, ನಲಭೇಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ, ನನ್ನ ಮೇಲೆ ಅನುಗ್ರಹ ಮಾಡು, ನನ್ನ ಈ ಭಯವನ್ನು ತೆಗಿ, ನಿನ್ನನ್ನು ಆನಂದವಾಗಿ ನೋಡಲಿಕ್ಕೆ ಬೇಕಾದಂಥ ಮನೋದಾರ್ಢ್ಯವನ್ನು ಕೊಡು, ನನ್ನ ಮೇಲೆ ಪ್ರಸನ್ನನಾಗು. ಅವನು ಪ್ರಸನ್ನನಾಗಿದ್ದಾನೆ ಅನ್ನೋದು ಗೊತ್ತಿದೆ ಅವನಿಗೆ. ಯಾಕೆಂದರೆ ಅಲ್ಲಿ ವಿಶಾಲ ನೇತ್ರ ಅಂತ ಕರೆದಿದ್ದಾನೆ, ಕಣ್ಣು ಅರಳುಗಣ್ಣಿನಿಂದ ನೋಡ್ತಾ ಇದ್ದಾನೆ. ಆದರೆ ಆದರೂ ಧೈರ್ಯ ಇಲ್ಲ. ಯಾಕೋಸ್ಕರ ಈ ಕೋಪದ ಕಿಡಿ? ನಮ್ಮ ಶತ್ರು ಸೈನ್ಯವನ್ನು ನುಂಗಲಿಕ್ಕೋ ಅಥವಾ ನಮ್ಮ ಸೈನ್ಯವನ್ನು ನುಂಗಲಿಕ್ಕೋ ಅಥವಾ ನಮ್ಮನ್ನೇ ನುಂಗಲಿಕ್ಕೋ ಯಾಕೆ ಈ ಕೋಪದ ಕಿಡಿ? ಯಾಕೆ ತೆರೆದ ಬಾಯಿ? ಗಾಬರಿ ಆಗಿಬಿಟ್ಟಿದೆ ಅವನಿಗೆ. ನನ್ನ ಮೇಲೆ ಅನುಗ್ರಹ ಮಾಡು. ಪ್ರಸೀದ ದೇವೇಶ, ದೇವತೆಗಳಿಗೂ ಒಡೆಯ, ಇಂದ್ರಿಯಗಳಿಗೆ ದೇವಂ ಅಂದರೆ ಇಂದ್ರಿಯ, ದೇವಾಹ ಅಂದರೆ ಇಂದ್ರಿಯಾಭಿಮಾನ ದೇವತೆಗಳು. ನೀನು ದೇವಾನಾಂ ಅಂದರೆ ದೇವಂ ದೇವೇ ದೇವಾನೇ, ನಪುಂಸಕಲಿಂಗದ ದೇವಾನಾಂ ಪುಲ್ಲಿಂಗದ ದೇವಾನಾಂ ಅಂದರೆ ನೀನು ಇಂದ್ರಿಯಗಳಿಗೂ ಸ್ವಾಮಿ, ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಸ್ವಾಮಿ ನೀನು. ಅದರಿಂದ ನನ್ನ ಇಂದ್ರಿಯಗಳಿಗೆ ದಾರ್ಢ್ಯ ಕೊಡು, ನೋಡುವ ಧೈರ್ಯ ಕಣ್ಣಿಗೆ ಕೊಡು, ಅದನ್ನು ಕಂಡು ಸವಿಯುವಂಥ ಆತ್ಮವಿಶ್ವಾಸ ಮನಸ್ಸಿಗೆ ಕೊಡು. ಒಟ್ಟು ಗೊಂದಲಕ್ಕೊಳಗಾಗಿದ್ದೇನೆ ನಾನು. ಪ್ರಸೀದ ದೇವೇಶ, ಯಾಕೆಂದರೆ ನಿನ್ನನ್ನು ವಿಷ್ಣು ಅಂತ ಕರೆದಿದ್ದೇನೆ. ಯಾಕೆ? ನೀನು ಜಗನ್ನಿವಾಸ, ಜಗತ್ತು ನಿನ್ನಲ್ಲಿ ವಾಸ ಮಾಡಿದೆ, ನೀನು ಜಗತ್ತಿನಲ್ಲಿ ವಾಸ ಮಾಡಿದೆ, ಎಲ್ಲ ಜಗತ್ತು ನಿನ್ನೊಳಗಿದೆ ಮತ್ತು ನೀನು ಎಲ್ಲ ಜಗತ್ತಿನೊಳಗಿದ್ದಿ. ನೀನು ಜಗತ್ತಿನ ನಿವಾಸ, ಜಗತ್ತು ನಿನ್ನ ನಿವಾಸ. ಆದ್ದರಿಂದ ನೀನು ವಿಷ್ಣು. ಪ್ರಸೀದ ದೇವೇಶ ಜಗನ್ನಿವಾಸ. ಹೀಗೆ ಪ್ರಾರ್ಥನೆ ಮಾಡ್ತಾ ಅವನಿಗೆ ಒಂದು ಸಂಶಯ ಬಂದಿದೆ ಅಲ್ಲ. ಯಾಕೆ ಹೆದರಿಕೆ ಎಂದರೆ, ಬಾಯಿ ತೆರೆದು ನಿಂತಿದ್ದಾನೆ ಭಗವಂತ, ಸಂಹಾರ ಕಾಲಪುರುಷನಾಗಿ ನಿಂತಿದ್ದಾನೆ. ಯಾರ ಸಂಹಾರಕ್ಕಾಗಿ ಇದು ಅಂತ ಅಂತಕ್ಕಂಥ ಗೊಂದಲ ಅವನಿಗೆ. ಏನು ಕೌರವರ ಸೇನೆಯ ಸಂಹಾರಕ್ಕೋ, ನಮ್ಮ ಸೇನೆಯ ಸಂಹಾರಕ್ಕೋ, ಅಥವಾ ನಮ್ಮನ್ನೇ ಸಂಹಾರ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೋ ಭಗವಂತ? ಯಾಕೋಸ್ಕರ ಬಾಯಿ ತೆರೆದು ನಿಂತಿದ್ದಾನೆ ಅನ್ನೋ ಒಂದು ಸಣ್ಣ ಗೊಂದಲ ಅವನನ್ನು ಕಾಡ್ತಾ ಇದೆ. ಅದಕ್ಕೆ ತಕ್ಷಣ ಅವನಿಗೆ ಕೃಷ್ಣ ವಿಶ್ವರೂಪದಲ್ಲಿ ಒಂದು ಹೊಸ ದರ್ಶನವನ್ನು ತೋರಿಸಿಬಿಟ್ಟ. ಏನು? ಎಲ್ಲ ಕೌರವರ ಸೇನೆ ಅವನ ಬಾಯಿ ಒಳಗೆ ಹೋಗ್ತಾ ಇದೆ, ಕೌರವರು ಬಾಯಿ ಒಳಗೆ ಹೋಗ್ತಾ ಇದ್ದಾರೆ, ಎಲ್ಲ ನಾಶ ಆಗ್ತಾ ಇರುವ ದೃಶ್ಯ ತಕ್ಷಣ ಕಾಣಿಸಿದ. ಅವನ ಅನೀಚತ್ವಾ ಧೃತರಾಷ್ಟ್ರಸ್ಯ ಪುತ್ರಾ ಸರ್ವೇ ಸಹೈವ ಅವನಿಪಾಲ ಸಂಘೈ. ಆಮೇಲೆ ಭೀಷ್ಮೋ ದ್ರೋಣ ಸೂತಪುತ್ರಸ್ತಥಾಸೌ ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈ. ಕೊನೆಗೆ ನೋಡಿದರೆ ನಮ್ಮ ಕಡೆಯವರು ಹೋಗ್ತಾ ಇದ್ದಾರೆ ಅಂತಾರೆ. ಅವು ಕಾಡ್ತಾ ಇದೆ ಅವರಿಗೆ. ಅಭೀಚತ್ವಾ ಧೃತರಾಷ್ಟ್ರಸ್ಯ ಪುತ್ರಾಹ ಸರ್ವೇ, 100 ಜನ ಕೌರವರು ಧೃತರಾಷ್ಟ್ರನ ಮಕ್ಕಳು ಕೂಡ ನಿನ್ನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ ಕೃಷ್ಣ. ಗೊತ್ತಾಯ್ತು ಯಾಕೆ ಬಾಯಿ ತೆರೆದಿದ್ದಿ ಅಂತ. 100 ಜನ, ಒಬ್ಬರಲ್ಲ ಇಬ್ಬರಲ್ಲ, 100ಕ್ಕೆ 100, 100% ಸ್ವಾಹ. 100 ಜನ ಕೌರವನ ಧೃತರಾಷ್ಟ್ರನ ಮಕ್ಕಳು. ಅಮೀಚತ್ವಾ ಧೃತರಾಷ್ಟ್ರಸ್ಯ ಪುತ್ರಾಹ ಸರ್ವೇ, ಒಬ್ಬರಿಬ್ಬರಲ್ಲ ಮಕ್ಕಳು. ಪುತ್ರಾಹ ಅಂದರೆ ಬಹುವಚನ, ಎಷ್ಟು ಆಗ್ಬೋದಲ್ಲ, 3ಗಿಂತ 3ಕ್ಕಿಂತ ಹೆಚ್ಚಿದ್ದದು ಅದಲ್ಲ. ಸರ್ವೇ 100ಕ್ಕೆ 100, 3 ಅಲ್ಲ, 4 ಅಲ್ಲ, 5 ಅಲ್ಲ, 100ಕ್ಕೆ 100, ಪೂರ್ತಿ 100 ಜನ ಧೃತರಾಷ್ಟ್ರನ ಮಕ್ಕಳು ನಿನ್ನ ಬಾಯಿಯೊಳಗೆ ಹೋಗಿ ನಾಶ ಆಗ್ತಾ ಇದ್ದಂಥ ದೃಶ್ಯ ನನಗೆ ಕಾಣ್ತಾ ಇದೆ. ಆಮೇಲೆ ಅವನ ರಕ್ಷಣೆಗೆ ಅಂತ ಬಂದ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ. ಚೀನಾದಿಂದ ಬಂದಿದ್ದಾರೆ. ಸಕಿರಾತೈಸ್ತೆ ಚೀನೈಸ್ತೆ ಇತಃ ಪ್ರಾಗ್ಜ್ಯೋತಿಷೋಭೂತ್. ಚೀನಾದಿಂದ ಸೈನ್ಯ ಬಂದಿದೆ. ಚೀನಾದ ಸೈನ್ಯ ಕೌರವನ ಕಡೆಗೆ ಹೋಗಿದೆ. ಆಮೇಲೆ ಋಷಿಕೈಶ್ಚ ಸಂಗ್ರಾಮ ಬಭೂವಾತಿ ಭಯಂಕರ. ರಷ್ಯಾದ ಸೈನ್ಯ ಪಾಂಡವರ ಕಡೆಗೆ ಬಂದಿದೆ. ಯಾವಾಗಲೂ ಒಂದು ಕ್ರಮ ಆವತ್ತಿನಿಂದ ಇವತ್ತಿನ ತನಕ ಟೆಂಡೆನ್ಸ್ ಒಂದೇ ಥರ ಇರುತ್ತೆ. ನಾವು ವೇವ್ಸ್ ಆ ನೆಲದ ವೈಬ್ರೇಷನ್ ಹಾಗೆ ಇರುತ್ತೆ. ರಷ್ಯಾದ ಸೈನ್ಯ ಪಾಂಡವರ ಕಡೆಗೆ ಬಂದಿದೆ, ಚೀನಾದ ಸೈನ್ಯ ಕೌರವರ ಕಡೆಗೆ. ಎಲ್ಲ ಆಗಿದೆ. ಒಂಥರ ಅಂತಾರಾಷ್ಟ್ರೀಯ ಯೂನಿವರ್ಸಲ್ ವಾರ್ ಇದು, ವರ್ಲ್ಡ್ ವಾರ್ ಇದು. ಬರೀ ಭಾರತದ ಯುದ್ಧ ಅಲ್ಲ. ಚೀನಾ, ರಷ್ಯಾ, ಆ ಕಡೆ ಕಾಂಬೋಡಿಯಾ, ಎಲ್ಲ ಸುತ್ತಮುತ್ತ ರಾಷ್ಟ್ರಗಳವರೆಲ್ಲ ಬಂದಿದ್ದಾರೆ. ಇಂಥ ಯುದ್ಧದಲ್ಲಿ ಅವನ ಕಡೆಗೆ 11 ಅಕ್ಷೋಹಿಣಿ ಬಂದಿದ್ದಾರೆ.
ಸೈನ್ಯ ಕಟ್ಟಿಕೊಂಡು ಪ್ರಮುಖ ರಾಜರುಗಳು, ದೇಶದ ಪ್ರಮುಖ ರಾಜರುಗಳು, ಕಾಶ್ಮೀರದ ರಾಜ, ವಿದರ್ಭದ ರಾಜ ರುಗ್ಮಿ ಇಬ್ಬರು ಬಿಟ್ಟರೆ ಮತ್ತು ಇಡೀ ಭಾರತದ ಸೈನ್ಯ ಬಂದು, ದಕ್ಷಿಣ ಭಾರತದಿಂದ ಕೂಡ ವೀರಸೇನಾ ಸೈನ್ಯ ಕೊಂಡೋಗಿದೆ, ತಮಿಳುನಾಡಿನಿಂದ ಸೈನ್ಯ ಹೋಗಿದೆ. ಇಡೀ ಭಾರತದಲ್ಲಿ ಕಾಶ್ಮೀರದ ರಾಜ ಒಬ್ಬ ಬರಲಿಲ್ಲ ಮಹಾಭಾರತ ಯುದ್ಧಕ್ಕೆ. ಏಕೆಂದರೆ ಅವನ ರಾಜ ಸತ್ತಿದ್ದ, ಅವನ ಮಗ ಇನ್ನು ಮೈನರ್ ಇದ್ದ, ಪ್ರಾಯ ಪ್ರಬುದ್ಧನಾಗಿರಲಿಲ್ಲ. ಅವನ ತಾಯಿ ಯಶೋಮತಿ ರಾಣಿಯಾಗಿದ್ಲು. ಅದನ್ನು ಅವಳು ಸೈನ್ಯ ಕಳಿಸುವಂತಹ ಜವಾಬ್ದಾರಿಯ ಹೆಣ್ಣುಮಗಳು ಹೊರಲಿಲ್ಲ. ಈ ಹುಡುಗ ಇನ್ನೂ ಮೈನರ್ ಆದ್ದರಿಂದ ರಾಜ 8-9 ವರ್ಷ ವಯಸ್ಸಿನ ಹುಡುಗ. ಕಾಶ್ಮೀರದ ಸೈನ್ಯ ಮಹಾಭಾರತ ಯುದ್ಧದಲ್ಲಿ ಬರಲಿಲ್ಲ. ಮತ್ತೊಬ್ಬ ವಿದರ್ಭದ ರಾಜ ರುಕ್ಮಿಣಿಯ ಅಣ್ಣ, ಅವನು ತನ್ನ ಧೂರ್ತತನದಿಂದಲೇ ಯಾರೂ ನಿನ್ನ ಸೈನ್ಯ ಬೇಡ ಅಂತ ಹೇಳಿದರು. ರುಗ್ಮಿ ಹೋದ, ಕೌರವನ ಹತ್ರ ಹೋದ. ನಿಮಗೆ ಗೆಲ್ಲಬೇಕು ಅಂತುಂಟಾ, ನನ್ನನ್ನು ಕರೀರಿ, ನಾನು ಬರ್ತೇನೆ ಅಂತ. ಪಾಂಡವರ ಹತ್ರ ಹೋದ, ನಿಮಗೆ ಗೆಲ್ಲಬೇಕು ಅಂತುಂಟಾ, ನನ್ನ ಹೆಲ್ಪ್ ತಗೊಳ್ಳಿ. ಇಬ್ಬರು ಯೋಚನೆ ಮಾಡಿದರು, ನಾಳೆ ಯಾರು ಗೆದ್ದರು ಇವನು ನನ್ನಿಂದ ಗೆದ್ದದ್ದು ಒಂದು ಬಡಾಯಿ ಕೊಚ್ಕೊಳ್ತಿರ್ತಾನೆ. ಯಾಕೆಂದರೆ ಮೊದಲೇ ಹೀಗೆ ಹೇಳೋ, ಅದು ನನಗೆ ಪಾಪ ಅಂತ ಕಂಡಿತು, ನಾನೇ ಅವರ ಕಡೆ ಹೋಗಿ ಎಲ್ಲ ಸೋಲಿಸಿ ಅವರಿಗೆ ಜಯ ತಂದು ಕೊಟ್ಟೆ ಅಂತ. ಇವನಿಂದಾಗಿ ನಾವು ಗೆದ್ದವನ ಹೆಸರು ನಮಗೆ ಬೇಡ ಅಂತ ಇಬ್ಬರು ನಿನ್ನ ಸೈನ್ಯ ಬೇಡ ಅಂತ ಹೇಳಿದರು. ಹಾಗಾಗಿ ವಿದರ್ಭ ದೇಶದ ಸೈನ್ಯ ಮತ್ತು ಕಾಶ್ಮೀರದ ಸೈನ್ಯ ಎರಡು ಬಿಟ್ಟರೆ ಇಡೀ ಭಾರತ ಮತ್ತು ಅಂತಾರಾಷ್ಟ್ರೀಯ ಎಷ್ಟೋ ಸೈನ್ಯಗಳು ಬಂದಿವೆ. ಅದೆಲ್ಲದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಮತ್ತು ಸುಮಾರು 16 ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ರಾಜರುಗಳು ಬಂದಿದ್ದಾರೆ. ಸಹೈವ ಅವನಿಪಾಲ ಸಂಘೈಹಿ ಸರ್ವೇ ಸಹೈವ, ಅವನ ಸಹಾಯಕ್ಕೋಸ್ಕರ ಬಂದಿರತಕ್ಕಂಥ ಎಲ್ಲ ರಾಜರುಗಳು, ಅವನ ಸೈನ್ಯ ಸಮುದಾಯ ಬರೇ 100 ಜನ ಕೌರವರಲ್ಲ, ಮತ್ತೆ ಅವನ ಬೆಂಬಲಕ್ಕೆ ನಿಂತ 11 ಅಕ್ಷೋಹಿಣಿ ಎಲ್ಲ ನಿನ್ನ ಬಾಯಿಯೊಳಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೇನೆ ಅಂತ. ಅವನಿಗೆ ಮುಂದೆ ಏನಾಗುತ್ತೆ ಯುದ್ಧದಲ್ಲಿ ಅದರ ಪೂರ್ತಿ ದರ್ಶನ ಕೊಟ್ಟಿದ್ದಾನೆ ಭಗವಂತ. ಇಡೀ ಕೌರವ ಸೇನೆ ನಿನ್ನ ಬಾಯಿಯೊಳಗೆ ಹೋಗ್ತಾ ಇರೋದನ್ನ, ಇದು ಫ್ರೆಶ್ಶು, ಈವರೆಗೆ ಕಾಣದ ದೃಶ್ಯ. ಅವನ ಮನಸ್ಸಲ್ಲಿ ಒಂದು ಭಯ ಬಂತಲ್ಲ, ಹೆದರಿಕೆ ಆಗತ್ತೆ. ನೋಡು, ನೀನು ಏನಯ್ಯ ಕೊಲ್ಲೋದು, ನಿಮ್ಮ ಕೊಲ್ಲಿಗೆ ಎಲ್ಲಿದ್ದಾರೆ ಎಲ್ಲ ನಾನು ಸ್ವಾಹ ಮಾಡಿ ಆಯಿತು, ಸತ್ತಾಯ್ತು ಅವರು. ಮಯಾ ಹತಾನ್ನ ತೊಂಜಹಿ, ಕೊಂದಾಯಿತು, ಅವರು ಸತ್ವಾಯಿತು, ಬದುಕಿಲ್ಲ, ನೀನು ಹೆಣಗಳಿಗೆ ಬಾಣ ಬಿಡಬೇಕಷ್ಟೇ. ಎಲ್ಲ ನನ್ನ ಬಾಯಿಯೊಳಗೆ ಹೋಗಿದ್ದಾರೆ, ನಿನ್ನ ಬಾಯಿಯೊಳಗೆ ಹೋಗೋದನ್ನು ನೋಡ್ತಾ ಇದ್ದೇನೆ. ಅಲ್ಲಪ್ಪ, ಅವರು ಮಾತ್ರ ಅಲ್ಲ, ಮತ್ತೆ ನಿನ್ನ ನೇತಾರರು, ನಿನಗೆ ಯಾರನ್ನು ನಂಬಿ ಯುದ್ಧ ಮಾಡಿದಿ? ಒಂದು ಭೀಷ್ಮಾಚಾರ್ಯರು, ಕುರುವೃದ್ಧ, ಅವರಿಗೆ ಸಾಟಿಯಾದ ವೀರ ಇರಲಿಲ್ಲ ಆ ಕಾಲದಲ್ಲಿ. ಅವರನ್ನೇ ಮುಂದೆ ಮಾಡಿಕೊಂಡು 10 ದಿವಸ ಅವ್ರನ್ನ ಸೇನಾಪತಿ ಮಾಡಿದ. ಆಮೇಲೆ 5 ದಿವಸ ದ್ರೋಣಾಚಾರ್ಯರು, ಆಮೇಲೆ 2 ದಿವಸ ಕರ್ಣ. ಇವ್ರ ನೇತೃತ್ವ. ಇವ್ರು ಹೇಳ್ತಾನೆ, ಅರ್ಜುನ ನೋಡ್ತಾನೆ, ಭೀಷ್ಮ, ದ್ರೋಣ, ಸೂತಪುತ್ರ, ಅಯ್ಯೋ ಇವೆಲ್ಲ ಒಳಗೆ ಹೋಗ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಒಳಗೆ ಹೋಗ್ತಾ ಇದ್ದಾರೆ, ದ್ರೋಣಾಚಾರ್ಯರು ಒಳಗೆ ಹೋಗ್ತಾರೆ ಬಾಯಿಯೊಳಗೆ. ಸೂತಪುತ್ರ ತಥಾಸು, ಯಾರನ್ನ ನಂಬಿ ಇವನು ಕಾಲಕೆದಕ್ಕೆ ಯುದ್ಧಕ್ಕೆ ನಿಂತ ದ್ರೋಣಾಚಾರ್ಯನ ಭೀಷ್ಮಾಚಾರ್ಯನಲ್ಲ, ಸೂತಪುತ್ರನಾದ ಕರ್ಣನನ್ನು ನಂಬಿ ಪಾಂಡವರನ್ನ ಎದುರು ಹಾಕೊಂಡವ ಅವನು. ತಥಾ ಅಸೌ, ಈ ಸೂತಪುತ್ರ ಅಂದರೆ ಈ ಸೂತಪುತ್ರ ಅಂದರೆ ಯಾರನ್ನು ನಂಬಿ ದುರ್ಯೋಧನ ಇಡೀ ಬದುಕನ್ನು ಪಣ ಇಟ್ಟು ಅವನು ಹೇಳಿ ಹಾಕೊಂಡಿದ್ದಲ್ಲ, ಅಂಥ ಸೂತಪುತ್ರ ಅವನು ನಿನ್ನ ಬಾಯೊಳಗೆ ಹೋಗ್ತಾ ಇದ್ದಾನೆ. ಎಲ್ಲ ಸೇನಾಪತಿಗಳು, ಎಲ್ಲ ಸೈನಿಕರು, 100 ಜನ ಕೌರವರು ನಾಶ ಆಗುವುದನ್ನು ಕಂಡಿದ್ದಾನೆ ಅರ್ಜುನ. ಭೀಷ್ಮ ದ್ರೋಣ ಸೂತಪುತ್ರಸ್ತಥಾಸೌ. ಆಮೇಲೆ ಅಲ್ಲಿ ಮುಗಿಲಿಲ್ಲ. ಅರೆ ಕೃಷ್ಣ ಏನು ಸಹೈವ, ಅದು ಸಹ ಅಸ್ಮದೀಯೈಹಿ ಅಪಿ ಯೋಧ ಮುಖ್ಯ. ಅರೆ 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 ಅರೆ, ಇವು ಕೌರವರು ಸೈನ್ಯದ ಜೊತೆಗೆ ನಮ್ಮ 7 ಅಕ್ಷೋಹಿಣಿ ಸೈನ್ಯ ಹೋಗ್ತಾ ಇದೆ ನಿನ್ನ ಬಾಯೊಳಗೆ. ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈ, ಎಲ್ಲವನ್ನೂ ಕಬಳಿಸ್ತಾ ಇದೆಯಲ್ಲಪ್ಪ. ಪುಣ್ಯಕ್ಕೆ ನಾವು ನಿನ್ನ ಬಾಯೊಳಗೆ ಹೋಗಲಿಲ್ಲ, ಕೆಳಗೆ ನಿಂತು ನೋಡ್ತಾ ಇದ್ದೇನೆ, ಉಳಿದವರೆಲ್ಲ ಹೋಗಿ ಋತೇಪಿತ್ವಾಮ್ ಅಂತ ಹೇಳ್ತಾನೆ ಕೃಷ್ಣ. ನಿನ್ನನ್ನು, ನಿನ್ನ ಅಣ್ಣಂದಿರನ್ನು, ನೀವು ಸೋದರರನ್ನು ಬಿಟ್ಟು, ನಿನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ಎಲ್ಲರನ್ನೂ ಕಬಳಿಸಲಿಕ್ಕೆ ಬಂದದ್ದು ನಾನು. ನಿಮ್ಮ ಅಣ್ಣ ತಮ್ಮಂದಿರು 5 ಜನ ಬಿಟ್ಟು ಯಾರು ಉಳಿಯೋಲ್ಲ, ಎಲ್ಲರನ್ನ ಕಬಳಿಸ್ಲಿಕ್ಕೆ ತೀರ್ಮಾನ ಮಾಡಿ ಬಂದಿದ್ದೇನೆ ನಾನು ಅಂತಾನೆ. ಅದನ್ನು ಹೇಳಿದ್ದಾರೆ, ನಾವು ನಿನ್ನನ್ನು ಸ್ತೋತ್ರ ಮಾಡ್ತಾ ನಿಂತಿದ್ದೇವೆ, ಅದು ನಮ್ಮ ಸೈನಿಕರು ಎಲ್ಲ ನಿನ್ನ ಬಾಯೊಳಗೆ ಹೋಗ್ತಾ ಇದ್ದಾರೆ. ನಮ್ಮ ಕಡೆಗೆ ಬಂದಂಥ ಯೋಧ ವೀರರು ನಿನ್ನ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈ. ಏನಾಗ್ತಾ ಇದೆ? ವಕ್ತ್ರಾಣಿತೆ ತ್ವರಮಾಣಾಹ ವಿಶಂತಿ. ನಾನು ಮುಂದೆ ಅಂತ ಕ್ಯೂನಲ್ಲಿ ಮುನ್ನುಗ್ಗಿ ನಿನ್ನ ಬಾಯಿಯೊಳಗೆ ಹೋಗ್ತಾ ಇದ್ದಾರಲ್ಲ ಕೃಷ್ಣ. ಎಲ್ಲ ನಮ್ಮ ಸೈನಿಕರು, ಕೌರವರು, ಭೀಷ್ಮರು, ದ್ರೋಣರು, ಸೂತಪುತ್ರ ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ದಂಶ್ರ, ನೀವು ವಕ್ತ್ರಾಣಿ, ಎಂಥ ಬಾಯಿ, ದಂಶ್ರ ಕರಾಳಾಣಿ ಭಯಾನಕಾನಿ. ನನಗೆ ನೋಡ್ಲಿಕ್ಕೆ ಭಯ ಆಗ್ತಾ ಇದೆ. ಅಂಥ ಭಯಂಕರವಾಗಿರತಕ್ಕಂಥ ಕೋರೆ ದಾಡೆಯಿಂದ ಉಗ್ರವಾಗಿರತಕ್ಕಂಥ ನಿನ್ನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಕೆಲವರು ಬಾಯಿಯೊಳಗೆ ಹೋಗಲಿಕ್ಕೆ ಅವಸರದಿಂದ ನುಗ್ತಾ ಇದ್ದಾರೆ, ಕೆಲವರು ಬಾಯಿಗೆ ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡಿದವರು ನಿನ್ನ ಹಲ್ಲೆಡೆಯಲ್ಲಿ ಸಿಕ್ಕಿ ನುಜ್ಜಾಗಿದ್ದಾರೆ. ಕೇಚಿತ್ ವಿಲಗ್ನಾಹ ದಶನಾಂತರೇಶು, ಹಲ್ಲಿನ ಎಡೆಯಲ್ಲಿ ಸಿಕ್ಕಿ ನುಜ್ಜು 100. ಸಂದೃಶ್ಯಂತೆ ಚೂರ್ಣಿತೈ ಉತ್ತಮಾಂಗೈ, ನಿನ್ನ ಹಲ್ಲಿನ ಎಡೆಯಲ್ಲಿ ಅವರ ತಲೆ ಸಿಕ್ಕಿ ಅದು ಒಳ್ಳೆ
ಪುಡಿ ಪುಡಿ ಆಗಿಬಿಟ್ಟಿದೆ. ಪುಡಿ ಪುಡಿ ಅದು ಹಾಗೆ ಇದೆ, ಅದು ಪೂರ ಪುಡಿ ಪುಡಿಯಾಗಿ ಚದುರ್ಬೇಕಾದ್ರೆ ನೀನು ಬಾಣ ಬಿಡ್ಬೇಕು. ಆಮೇಲೆ ಈಗ ಪುಡಿ ಪುಡಿ ಹಾಗೆ ಇದೆ, ಅದು ಆಕಾರ ನೋಡ್ಲಿಕ್ಕೆ ದೂರದಿಲ್ಲ, ಒಟ್ಟು ಮಾಡಿ ಒಂದರ ಮೇಲೆ ಒಂದರ ಹಾಗೆ ಉದುರದಾಗಿ ಇಟ್ಟರೆ ಹಾಗೆ ಎಲ್ಲ ನಿನ್ನ ಕೋರೆದಾಡಿಯ ಎಡೆಗೆ ಸಿಕ್ಕಿ ಪುಡಿ ಪುಡಿಯಾಗಿದೆ. ಆದರೂ ಹಾಗೆ ಇದೆ ಅದು. ಮತ್ತೆ ಅದು ಚದರಿ ಕೆಳಗೆ ಬಿದ್ದು ಉದುರಿ ಹೋಗ್ಬೇಕಾದ್ರೆ ನನ್ನ ಬಾಣ ತಾಗಬೇಕು ಅಂತ ಕಾಣುತ್ತೆ. ಇದು ನಿನ್ನ ಇಚ್ಛೆ. ಸಂದೃಶ್ಯಂತೆ ನನಗೆ ಕಾಣಿಸ್ತಾ ಇದೆ ಕೃಷ್ಣ, ಎಲ್ಲರ ತಲೆ ಬುರುಡೆ ಒಡೆದು ಚೂರು ಚೂರಾಗಿ ನಿನ್ನ ಹಲ್ಲಿನಡಿಯಲ್ಲಿ ಜೋತಾಡ್ತಾ ಇವೆ ಕೆಲವು ಜೀವಗಳು ನಿನ್ನ ಬಾಯಿ ಒಳಗೆ ಹೋಗಲಿಕ್ಕೆ ನಾನು ಮುಂದೆ ಅಂತ ಹಾತರ್ಕೊಂಡು ತ್ವರಮಾಣ ವಿಶಂತಿ. ಇದು ಅಂದರೆ ಭಗವಂತನ ವಿಶ್ವರೂಪದಲ್ಲಿ ಈಗ ಅವನು ಪಾಸ್ಟ್ ಟೆನ್ಸ್ ತೋರಿಸಿದ, ಪ್ರೆಸೆಂಟ್ ಟೆನ್ಸ್ ತೋರಿಸಿದ, ಈಗ ಫ್ಯೂಚರ್ ಟೆನ್ಸ್ ತೋರ್ತಾ ಇದೆ. ಮುಂದೆ ಏನಾಗುತ್ತೆ ಅದನ್ನು ಪೂರ್ತಿ ವಿಶ್ವರೂಪದಲ್ಲಿ ತೋರಿಸಿಬಿಟ್ಟ ಭಗವಂತ. ಆ ಗಾಬರಿಯಲ್ಲಿ ನಿಂತು ಅವನು ನೋಡ್ತಾನೆ, ಎಲ್ಲ ಒಳಗೋದನ್ನು ನೋಡಿದ್ದಾನೆ ಅವನು. ಒಂದು ದೃಷ್ಟಿಯಿಂದ ಈ ಎಲ್ಲ ಒಳಗೋಗೋದನ್ನು ನೋಡಿದಾಗ ಅಭಿಮನ್ಯು ಒಳಗೋದನ್ನು ನೋಡಿದ್ದಾನೆ ಅವ. ಸುಮ್ಮನೆ ಕೂಗಿದ್ದಲ್ಲಿ ಅಭಿಮನ್ಯು ಸತ ಹೋ ನನ್ನ ಮಗನ ನೀವು ಈ ನೋಡಿದ್ದಾನೆ. ಆದರೂ ಮಗ ಅನ್ನೋ ಮೋಹ ನೋಡಿ ಎಲ್ಲ ಯಾರ್ಯಾರು ಒಳಗೆ ಹೋಗ್ತಾರೆ, ಯಾರ್ಯಾರು ಖಾಲಿ ಆಗ್ತಾರೆ ಅಂತ ಪೂರಾ ದೃಷ್ಟಿ ಮೊದಲೇ ಎಲ್ಲ ಪ್ರೀ ಡಿಸೈಡೆಡ್. ಇವನಿಗೆ ಪೂರ್ತಿ ದರ್ಶನ ಆಗಿದೆ. ಆ ಭೂತ ಭವಿಷ್ಯತ್ ವರ್ತಮಾನ ಅಪರೋಕ್ಷದಲ್ಲಿ ಒಂದು ಅನುಭೂತಿ ಏನು ಅಂದರೆ ಮನುಷ್ಯನ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ವಿಕಾಸ ಆದಾಗ 3 ಕಾಲಗಳು ಕೂಡ ಪ್ರೆಸೆಂಟ್ ಟೆನ್ಸ್ ಆಗಿಬಿಡುತ್ತೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್, 3 ಟೆನ್ಸ್ ಇಲ್ಲ, ಒಂದೇ ಟೆನ್ಸ್ ಆಗಿ ಎಲ್ಲವೂ ಪ್ರೆಸೆಂಟ್ ಟೆನ್ಸ್ ಆಗಿ ನಮ್ಮ ಕಣ್ಮುಂದೆ ನಡೆಯುವಂಥ ಚಿತ್ರಪಟದಲ್ಲಿ ನಡೆದಂತೆ ನೀವು ಪಾಸ್ಟನ್ನು ನೋಡಬಹುದು, ಪ್ರೆಸೆಂಟನ್ನು ನೋಡಬಹುದು, ಫ್ಯೂಚರನ್ನು ನೋಡಬಹುದು. ಇದು ಅರ್ಜುನನಿಗೆ ಆದದ್ದು. ಮನಸ್ಸು ಅಂಥ ಒಂದು ಉತ್ಕಟ ಸ್ಥಿತಿಯಲ್ಲಿ 3 ಕಾಲಗಳನ್ನು ಸಮೀಕರಿಸಿಕೊಂಡು ಏಕಕಾಲದಲ್ಲಿ ನೋಡುತ್ತೆ. ಅದು ಮನಸ್ಸಿನ ಅತ್ಯುತ್ಕಟವಾದ ಏಕಾಗ್ರತೆಯಿಂದ ಸಾಧಿಸಬಹುದಾದಂಥ ಒಂದು ಸ್ಥಿತಿ. ಮತ್ತೆ ಮನಸ್ಸಿಗಿಂತಲೂ ಆಚೆಗೆ ಈ ದಿವ್ಯಂ ದದಾಮಿ ತೇ ಚಕ್ಷು ಅನ್ನುವಲ್ಲಿ ಮನಸ್ಸು ಕೂಡ ನಲ್ಲಿಫೈ ಆಗಿಬಿಡುತ್ತೆ. ಉನ್ಮನೀಭಾವ ಅಂತಾರೆ. ಮನಸ್ಸು ಕೆಲಸ ಮಾಡದೆ ಕೇವಲ ಜ್ಞಾನಾನಂದಮಯವಾದ ಆತ್ಮ ಆ ಜ್ಞಾನಾನಂದಮಯವಾದ ದೃಶ್ಯವನ್ನು ನೋಡುವುದು. ಅದರಲ್ಲಿ ಮನಸ್ಸು ಕೂಡ ಕೆಲಸ ಇಲ್ಲ. ಮನಸ್ಸು ಕೂಡ ಅದಕ್ಕೆ ದಿವ್ಯಂ ಚಕ್ಷು ಅಂದರೆ ಸ್ವರೂಪಭೂತವಾದ ಚಕ್ಷುಸ್ಸದು, ಸ್ವರೂಪಭೂತವಾದ ಮನಸ್ಸು. ಈ ಪ್ರಾಕೃತವಾದ ಕಣ್ಣು, ಪ್ರಾಕೃತವಾದ ಮನಸ್ಸಿಗೆ ಅದನ್ನು ಯೋಚಿಸುವ ಶಕ್ತಿಯೂ ಇಲ್ಲ, ಅದನ್ನು ನೋಡುವ ಶಕ್ತಿಯೂ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ದರ್ಶನ ಅರ್ಜುನ ಕಂಡ. ಆಮೇಲೆ ಮುಂದೆ ಏನಾಯಿತು ಅನ್ನೋದನ್ನು ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಗಳವರು ಬಂದಿದ್ದಾರೆ, 2 ಆಶೀರ್ವಚನ ಮಾತಾಡಬೇಕು ಅಂತ.